Good afternoon, everyone. My name is Kritika. So my question is, why you choose Chile instead of India? Why everyone are choosing foreign countries to over India? ಯಾಕೆ ಚೂಸ್ ಮಾಡಿದೆ ಅಂತಂದರೆ ನನಗೆ ಬ್ಯಾಕ್ಗ್ರೌಂಡು ಯಾರು ಇರಲಿಲ್ಲ, ಮೀನ್ಸ್ ಫಾರಿನಿಗೆ ಹೋಗೋ ಒಂದು ಕಾನ್ಸೆಪ್ಟೇ ಇರಲಿಲ್ಲ. ನಮ್ಮ ಬಳ್ಳಾರಿ ಯೂನಿವರ್ಸಿಟಿಯಲ್ಲಿ ನಾನು ಸ್ಟಡಿ ಮಾಡಬೇಕಾದ್ರೆ ನಮ್ಮ ಪ್ರೊಫೆಸರ್ ಇದ್ದರು. ಅವರು ಪ್ರೊಫೆಸರ್ ಬಂದುಬಿಟ್ಟು ಅಲ್ಲಿ 2005 ಪಿ ಎಚ್ ಡಿ ಮಾಡಿದ್ದಾರೆ ಆ ಕಂಟ್ರಿಯಲ್ಲಿ. ಮತ್ತು ಇನ್ಸ್ಟೆಡ್ ಆ ಟೈಮಲ್ಲಿ 2010-12 ಯು ಎಸ್ ಅಲ್ಲಿ ಇತ್ತು. ಸೊ ಆ ಟೈಮಲ್ಲಿ ಏನಾಯಿತು, ನಾನು ಜಾಯ್ನ್ ಆದ ಕೂಡಲೇ ಓಕೆ ನೀನು ಫಾರಿನಿಗೆ ಈ ಥರ ಅಪೋಸಿಟಿಸ್ ಇದೆ ಹೋಗ್ತೀಯಾ ಅಂದರು. ನನಗೆ ಕಾಮಿಡಿ ಅನ್ನಿಸ್ತು, ಈಗ ನಮ್ಮಂದ್ರಲ್ಲಿ ಹೋಗ್ಬೇಕು ಅಂತಂದು. ಆ ಟೈಮ್ ಈ ಥರ ಸ್ಕಾಲರ್ಶಿಪ್ ಇದೆ, ಅಪ್ಲೈ ಮಾಡ್ಕೋ, ಇಫ್ ಇನ್ ಕೇಸ್ ಸ್ಕಾಲರ್ಶಿಪ್ಪಲ್ಲಿ ನೀನು ಸೆಲೆಕ್ಟ್ ಆದ್ರೆ ಹೋಗು, ನೀನು ಮಾಡೋಂಥ ವರ್ಕು ಆ ಕಂಟ್ರಿಯಲ್ಲಿ ತುಂಬ ಅವೈಲೇಬಲ್ ಇದೆ, ತುಂಬ ಎಕ್ಸ್ಪೋರ್ಟ್ ಇದೆ ಅನ್ನೋ ಒಂದು ಉದ್ದೇಶದಿಂದ ನಾನು ಅಲ್ಲಿ ಚೂಸ್ ಮಾಡಿಕೊಂಡೆ. ಮತ್ತು ಮುಂಚೆ ಯಾವುದೇ ಒಂದು ಕಾನ್ಸೆಪ್ಟ್ ಇರಲಿಲ್ಲ ಮೈಂಡ್ಸೆಟ್, ನಾನು ಚಿಲಿಗೆ ಹೋಗ್ಬೇಕಂತಂದು. ಈಗ ನೆಕ್ಸ್ಟ್ January 50 ಇದೆ, ಡಿಫ್ರೆಂಟ್ ಕೈಂಡ್ಸ್ ಇದೆ. ರಾಕೆಟ್ ಮೇಲೆ ಪ್ರಾಜೆಕ್ಟ್ ಅಪ್ಲೈ ಮಾಡಿದ್ವಿ ಲಾಸ್ಟ್ 6 ಮಂತ್ ಬ್ಯಾಕು. ಈಗ ಅದು ಸೆಲೆಕ್ಟ್ ಆಗಿದೆ. ಈಗ ಮತ್ತೆ January 50 ಮತ್ತೆ ಫ್ರಾನ್ಸಿಗೆ ಮೂವ್ ಆಗ್ತಾ ಇದೀವಿ. ಹಂಗೆ ಈ ಥರ ನಮ್ಮ ಒಂದು ಐಡಿಯಾಸ್, ನಮ್ಮದು ಒಂದು ರಿಸರ್ಚ್ ಯಾವ ಥರ ಬಿಲ್ಡ್ ಆಗುತ್ತೆ, ನಮಗೆ ತುಂಬ ಆಪರ್ಚುನಿಟೀಸು ಬ್ಯಾಡ್ ಆದರೂ ಬರುತ್ತೆ ನಮಗೆ. ಆ ಥರ ನಾವು ಡೈಲಿ ನಾವು ಮಾಡ್ತಾ ಹೊಸ ಇನೋವೇಷನ್ ಮಾಡ್ತಾ ಹೋಗ್ಬೇಕು, ಸುಮ್ಮನೆ ತುಂಬಕ್ಕೆ ಹೋಗ್ಬಾರ್ದು. ಬಟ್ ಬಿಫೋರ್ ನನಗೆ ಯಾವುದೋ ಕಾನ್ಸೆಪ್ಟ್ ಇರಲಿಲ್ಲ, ಚಿಲಿಗೆ ಹೋಗ್ಬೇಕಂತ ಕಾನ್ಸೆಪ್ಟ್ ಇರಲಿಲ್ಲ. ಸೊ ಪ್ರೊಫೆಸರಿಂದ ನಾನು Thank you. Good afternoon, sir. My name is Sadhika. My question is, did you ever fill in an experiment and what you learned from that? What? Sorry? Did you ever fail in an experiment? Failure? Yes. Oh yeah. No. ಸಿಕ್ಕಾಪಟ್ಟೆ ಫೇಲ್ಯೂರ್ ಆಗಿದೆ ಎಕ್ಸ್ಪೆರಿಮೆಂಟಲ್ಲಿ. And what you learned from that? ಫೇಲ್ಯೂರು ಆದಮೇಲೆ ಅಂದರೆ ಯಾಕೆ ಫೇಲ್ಯೂರ್ ಆಯಿತು, ಅದನ್ನು ಫೇಲ್ಯೂರ್ ಆಗೋಕ್ಕೆ ರೀಸನ್ ಏನು, ಅದರಿಂದ ನಾನು ಸಿಕ್ಕಾಪಟ್ಟೆ ಪೇಷನ್ಸ್ ಕಲ್ತ್ಕೊಂಡೆ. ಫಸ್ಟ್ನೇದಾಗಿ ಪೇಷನ್ಸು, ಮತ್ತು ಯಾವ ಥರ ಅದನ್ನ ಪ್ಯಾಚಪ್ ಮಾಡೋದು. ಪ್ಯಾಚಪ್ ಮೀನ್ಸ್ ಅಂತಂದರೆ ಓಕೆ ಇವತ್ತು ಫೇಲ್ಯೂರ್ ಆಗಿದ್ದು ಯಾವುದಕ್ಕೆ ಫೇಲ್ಯೂರ್ ಆಗುತ್ತೆ ರೀಸನ್ ಹುಡುಕ ಅಂತ ನಾನು ಥಿಂಕ್ ಮಾಡ್ತಾ ಸಿಕ್ಕಾಪಟ್ಟೆ ಇಂಟರ್ನೆಟ್ ನೋಡ್ತಾ, ಇಂಟರ್ನೆಟಲ್ಲಿ ಪಬ್ಲಿಕೇಶನ್ಸ್ ಓದ್ತಾ. ಅದರಿಂದ ಏನಾಯಿತು, ನನ್ನ ಓದೋ ಹವ್ಯಾಸನೇ ಹೆಚ್ಚಿಗಾಯಿತು. ಇಂಟರ್ನೆಟ್ಟಲ್ಲಿ ಈ ಥರ ಸರ್ಚ್ ಮಾಡೋವಂಥದ್ದು ಇದಾಯಿತು. ಅದರಿಂದ ಆ ಒಂದು ಕಾನ್ಸೆಪ್ಟ್ ಹುಡ್ಕಕ್ಕೆ ಹೋಗಿ ಬೇರೆ ಕಾನ್ಸೆಪ್ಟ್ ಕೂಡ ತಿಳ್ಕೊಳಕ್ಕೆ ಒಂದು ಅವೈಲೇಬಲ್ ಆಯ್ತು ಆ ಟೈಮಲ್ಲಿ. ಸೊ ಅದರಿಂದ ನಾನು ಸಿಕ್ಕಾಪಟ್ಟೆ ಪೇಷನ್ಸ್ ಕಲ್ತ್ಕೊಂಡಿದ್ದೀನಿ. ಮತ್ತು ಯಾವ ಥರ ಸರ್ಚ್ ಮಾಡಬೇಕು ಇಂಟರ್ನೆಟ್ಟಲ್ಲಿ, ಯಾವ ಥರ ಪಬ್ಲಿಕೇಶನ್ ಪೇಪರ್ಸು 10-15 ಪೇಜ್ ಇರ್ತಾವೆ, ಅವಿಷ್ಟು ಓದೋಕ್ಕಾಗಲ್ಲ. ಯಾವ ಥರ ಹೆಂಗೆ ಓದಬೇಕು ಅದನ್ನ ಕಂಪ್ಲೀಟ್ ಪೇಪರ್ ಓದೋಕ್ಕಾಗಲ್ಲ. ಯಾವುದೊಂದು ಇಂಪಾರ್ಟೆಂಟ್ ಪಾಯಿಂಟ್ಸಲ್ಲಿ ಎಲ್ಲಿ ಯಾವ ಥರ ಮೆನ್ಷನ್ ಮಾಡಿರ್ತಾರೆ ಅಂತಂದು ಅದೇ ತಿಳ್ಕೊಳಕ್ಕೆ ಒಂದು ಪಾಸಿಬಲ್ ಆಗಿದೆ. Thank you, sir. Good afternoon, sir. I'm Rachna. My question is based on agriculture field. How can we use chemistry to create more sustainable agriculture practice? ಅಗ್ರಿಕಲ್ಚರ್ ಅಂದರೆ ಡಿಫ್ರೆಂಟ್. ನಾವು ಈಗ ಕೋಳಿ ಇದು ನೋಡಿದ ಯಾರಿದು ಶೀಪಿಂದು ಕೋಳಿದು ಫಾರಮ್ ಇರ್ತಾವಲ್ವ, ಆ ಥರ ಎಲ್ಲ ಅದರಿಂದ ಗೊಬ್ಬರ ಮೀನ್ಸ್ ಅದನ್ನು ನಾವು ಯಾವ ಥರ ಅದನ್ನ ಯಾವ ಥರ ಮೀನ್ಸ್ ತುಂಬ ಸ್ಟ್ರಾಂಗ್ ಆಗಿ ಯಾವ ಥರ ಇದು ಬಿಲ್ಡ್ ಮಾಡ್ಕೊಳ್ಬೇಕು, ಅದನ್ನು ಯಾವ ಒಂದು ಪ್ಲಾಂಟ್ಸಿಗೆ ಯಾವ ಒಂದು ಇದಕ್ಕೆ ಹೊಲಕ್ಕೆ ಹಾಕಿದರೆ ಯಾವ ಥರ ನಾವು ಪ್ಲಾಂಟ್ಸ್ನ ಆಯಿತು ಪ್ರತಿಯೊಂದು ಅಗ್ರಿಕಲ್ಚರ್ ಯಾವ ಥರ ಮಣ್ಣನ್ನು ಫಲವತ್ತತೆಯಾಗಿ ಮಾಡ್ಬೋದು. ಮತ್ತು ನೀವು ಐಡಿಯಾಸ್ಗಳು ವಾಟರ್ ಆಯಿತು ಸ್ಪ್ರಿಂಕ್ಲಿಂಗ್ ಇವೆಲ್ಲ ಬಂದಿದ್ದಾವೆ, ಮೇಲ್ಗಡೆಯಿಂದ ನೀರು ಬಿಡೋದು ಅದೆಲ್ಲ ಕಂಪ್ಲೀಟಾಗಿ ಅದು ಬೇರಿಗೆ ಇಟ್ಕೊಳೋದು. ಬಟ್ ನೀವು ಫರ್ಟಿಲೈಸರ್ಸು ಮತ್ತು ಮನೆಯಲ್ಲೇ ಇರ್ತಕ್ಕಂಥ ನಮ್ಮ ಒಂದು ಆಕಳ ಇದು ಕೌ ಹಾಕಿ ಇದರಲ್ಲಿ ಸಿಗ್ತಕ್ಕಂಥ ಇದು ಆಲ್ರೆಡಿ ಮಾಡಿದ್ದಾರೆ. ಇದರಿಂದ ಬೇರೆ ಥರ ನಾವು ಕೆಮಿಕಲ್ಸ್ ಯೂಸ್ ಮಾಡ್ದೇ ಆ ಥರ ಎಲ್ಲ ಮಾಡಿಕೊಂಡು ಮಣ್ಣನ್ನು ಫಲವತ್ತತೆಗೆ ಹೆಚ್ಚಿಗೆ ಮಾಡ್ಬೋದು. ಮತ್ತು ಪ್ಲಾಂಟ್ಸ್ ಆಯಿತು ಗ್ರೋ ಅಪ್ ಮಾಡೋದು, ಈಸಿಲಿ ಗ್ರೋ ಅಪ್ ಮಾಡೋದು, ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಬೋದು. ಆ ಥರ ಎಲ್ಲ ನ್ಯೂ ಕಾನ್ಸೆಪ್ಟ್ಗಳನ್ನು ಮಾಡ್ಕೋಬೋದು ಈ ಒಂದು ನ್ಯೂ ಜನ್ರೇಷನಲ್ಲಿ. ಸುಮ್ಮನೆ ಜಾಬ್ ಇಲ್ಲ ಅಂತ ಕುಂತ್ಕೊಳ್ಳೋ ಬದಲು ಈ ಥರ ಎಲ್ಲ ಪೋಲ್ಟ್ರಿ ಫಾರ್ಮ್ಸ್ ಈ ಥರ ಎಲ್ಲ ಮಾಡಿಕೊಂಡು ಅದು ಒಂದು ಜಾಬ್ ಸಿಕ್ಕಾಗುತ್ತೆ. ಅದರಿಂದ ಸಿಗ್ತಕ್ಕಂಥ ಫರ್ಟಿಲೈಸರ್ಸ್ ಅದರಿಂದ ಬೇರೆ ಹೊಲಕ್ಕೆಲ್ಲ ಯೂಸ್ ಮಾಡಿಕೊಂಡು ನಾವು ಅರಿಕಾ ಪ್ಲಾಂಟ್ಸು ಬೇರೆ ಥರ ಎಲ್ಲ ಪ್ಲಾಂಟ್ಸ್ ಯೂಸ್ ಮಾಡ್ಕೊಂಡು ಬಿಲ್ಡ್ ಕೂಡ ಮಾಡ್ಬೋದು. ಒಂದು ನ್ಯೂ ಕಾನ್ಸೆಪ್ಟ್ ಅಂದರೆ ಯಂಗ್ ಜನ್ರೇಷನ್ ಪೀಪಲ್ಸ್. ಬಟ್ ಇದೆಲ್ಲ ಓಲ್ಡ್ ಜನ್ರೇಷನ್ ಪೀಪಲ್ ಮಾಡಿದ್ದಾರೆ, ಅದನ್ನೇ ನಾವು ಮಾಡ್ತೀವಿ. ಅದನ್ನ ಸ್ವಲ್ಪ ಮಾಡರ್ನ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಟುಗೆದರ್ ಎರಡು ಒಂದೇ ಪ್ಲಾಂಟ್ ಆಗಿ ಒಂದೇ ವಾರದಲ್ಲಿ ಬಿಲ್ಡ್ ಮಾಡ್ಕೊಂಡು ಅದೇ ಗೊಬ್ಬರನ ಅದಕ್ಕೆ ಇದು ಮಾಡ್ಕೊಂಡು ಅದನ್ನು ಮಾಡ್ಬೋದು.
concept. Thank you, sir. Sir, I doesn't have any notes in English, but I have a physical note about Yeah, sure. success. Sir, success has only commerce, but it doesn't have full stops. Is it true, sir? Success in Success has That's only very commerce, sir. Commerce. commerce. Doesn't have any full stops. Is it right? ಫುಲ್ ಸ್ಟಾಪ್ ಬೇರೆ ಇಲ್ಲ ಅದಕ್ಕೆ. ಫುಲ್ ಸ್ಟಾಪ್ ಒಂದರಲ್ಲಿ ಸಕ್ಸಸ್ ಇನ್ನೊಂದು ಹಂಗೆ ಡಿಫ್ರೆಂಟ್ ಸಕ್ಸಸ್ ಮಾಡ್ಕೊಂಡು ಸಕ್ಸಸ್ ಇದು ಫ್ಯೂಚರಲ್ಲಿ ಅದಕ್ಕೆ ಇನ್ಫಿನಿಟೀಸ್, ಅದಕ್ಕೇನು ಫುಲ್ ಸ್ಟಾಪು ಆ ಥರ ಏನಿಲ್ಲ. ಇನ್ನು ಕಾಮ ಇರ್ಬೋದಪ್ಪ, ಫುಲ್ ಸ್ಟಾಪ್ ಎಂಡಿಂಗ್ ಅಂತ ಇಲ್ಲ. ಈಗ ಒಂದರಲ್ಲಿ ಈಗ ಯಾವುದೋ ಒಂದು ಈಗ ನಾನು ಸೈಂಟಿಸ್ಟ್ ಇಷ್ಟೇ ನನ್ನ ಲೈಫ್ ಮುಗಿದೋಯ್ತಾ, ಇದು ಫುಲ್ ಸ್ಟಾಪ ಇಲ್ಲ. ಇದರಲ್ಲೇ ನಾನು ಡಿಫ್ರೆಂಟ್ ಆಗಿ ಇದೇ ರಂಗದಲ್ಲಿ ಆಯಿತು, ಡಿಫ್ರೆಂಟ್ ಆಗಿ ನಾನು ಬೇರೆ ಥರ ಐಡಿಯಾಸ್ನ ತೊಗೊಂಡು ಅದನ್ನ ವರ್ಡಿಗೆ ಕೊಡ್ಬೋದು, ಅದರಿಂದ ಒಳ್ಳೆ ದೊಡ್ಡ ಸೈಂಟಿಸ್ಟ್ ಆಗ್ಬೋದು. ಸೈಂಟಿಸ್ಟ್ ಕಾನ್ಸೆಪ್ಟ್ ಡೆಸಿಗ್ನೇಷನ್ ಸೈಂಟಿಸ್ಟ್, ಬಟ್ ಅದರಲ್ಲಿ ಇರ್ತಕ್ಕಂಥ ಸಕ್ಸಸ್ ಮೀನ್ಸ್ ಅಂದರೆ ಡಿಫ್ರೆಂಟ್ ಆಗಿ ನಾವು ನ್ಯೂ ಐಡಿಯಾಸ್ನ ತಗೊಂಡು ಬೇರೆ ಥರ ನಾವು ನೇಷನ್ಗೆ ಇದು ಮಾಡೋದು, ಕೊಡುಗೆ ಕೊಡೋದು. ಆ ಥರ ಸಕ್ಸಸ್ಗೆ ಇದು ಫುಲ್ ಸ್ಟಾಪ್ ಇಲ್ಲ, ಕಾಮ ಇದೆ, ಫುಲ್ ಸ್ಟಾಪ್ ಇಲ್ಲ. ಹಂಗಾಗಿ ಕಂಟಿನ್ಯೂ ಇನ್ಫಿನಿಟಿ ಅದು ಹೋಗ್ತಾ ಇರುತ್ತೆ. ಒಂದ್ರೆಲ್ಲ ಇನ್ನೊಂದಾಗ ಸಕ್ಸಸ್ ಒಂದ್ಸಲ ಸಕ್ಸಸ್ ಕಂಡಿಗೆ ಮುಗಿತಾ ಇಲ್ಲ, ಫುಲ್ ಇರ್ಬಾರ್ದು. ಮತ್ತೆ ಇನ್ನೊಂದು ಅದೇ ಎರಡರಲ್ಲಿ ಸಕ್ಸಸ್ ಕಂಡ ಮತ್ತೆ ನೆಕ್ಸ್ಟ್ ಅದ್ರಲ್ಲಿ ಇನ್ನು ಏನು ಮಾಡ್ಬೋದು ನಾವು ಹಾಗೆ. My name is Kalish. How we study in the university at Bernardo Woggins in our university? ಓಕೆ, ಗುಡ್ ಕ್ವಶನ್. ಬಟ್ common question, India and in foreign countries, everywhere. Chile, not listed on Chile, but all over, usually almost ನಾವು ಅದೇ ಹೇಳ್ದಂಗೆ ನಾವು ಇಂಡಿಯಾದಲ್ಲಿ ಏನು ಮಾಡ್ತೀವಿ ಅಂತ ಜಸ್ಟ್ ಫೋಕಸ್ ಆನ್ ಮಾರ್ಕ್ಸ್. 90% ಪೀಪಲ್ಸ್, 10% ಪೀಪಲ್ ಓಕೆ, 90% ಇನ್ಕ್ಲೂಡ್ ನಾನು ಸೇರಿಸ್ಕೊಂಡು ಹೇಳ್ತಿದ್ದೀನಿ. ನಾವು ಜಸ್ಟ್ ಕಾನ್ಸೆಪ್ಟ್ ಏನು ಮಾರ್ಕ್ಸಿಗೆ ಓದ್ತಾ ಇದ್ದೀವಿ. ಯಾರು ನಾವು ಅದನ್ನ ಆ ಕಾನ್ಸೆಪ್ಟ್ ತಿಳ್ಕೊಂಡು ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಜಸ್ಟ್ ನಾವು ಮಾರ್ಕ್ಸ್ ಓಕೆ, ಇವತ್ತು ಈ ಪ್ಯಾರ ಕೊಟ್ಟಿದ್ದಾರಾ, ನಾನು ಈ ಪ್ಯಾರನ್ನು ಬಯಟ್ ಹಾಕ್ಬೇಕು, ಹೋಗಿ ಬರಿಬೇಕು, ನಮ್ಮ ಸರ್ ಔಟ್ ಆಫ್ ಔಟ್ ಕೊಡ್ತಾನೆ, ನಾನು ಗುಡ್ ಅನ್ಸ್ಕೊಳ್ಬೇಕು, ಮನೆಗೆ ಮಾರ್ಕ್ಸ್ ಕಾರ್ಡ್ ತೊಗೊಳ್ಬೇಕು, ಪೇರೆಂಟ್ಸ್ ಎಲ್ಲ ಗುಡ್ ಈ ಸಲ ರ್ಯಾಂಕ್ ತಂದರೆ ಬೈಕ್ ಸೈಕಲ್ ಕೊಡ್ಸ್ತಾನೆ ಅಂತಾರೆ, ಅದಕ್ಕೂ ಅಷ್ಟೇ ಫೋಕಸ್. ಇನ್ನು ಯಾರು ಆ ಒಂದು ಅದರಲ್ಲಿ ಔಟ್ ಆಫ್ ಔಟ್ ತಂದ್ರೆ ಈ ಕಾನ್ಸೆಪ್ಟ್ ಕೇಳಿದ್ರೆ ಕೆಲವೊಬ್ರು ತೊದಲು ಮಾತಾಡ್ತಾರೆ, ಅಂದರೆ ಮೀನ್ಸ್ ಆ ಕಾನ್ಸೆಪ್ಟ್ ಗೊತ್ತಿರಲ್ಲ, ಬಟ್ ಕರೆಕ್ಟಾಗಿ ಬರ್ದಿರ್ತಾರೆ ಅದಾಗೆಲ್ಲ. ಆದ್ರೆ ಆ ಒಂದು ಇದರಲ್ಲಿ ತುಂಬಾ ಇದ್ದೇವೆ ಆಕ್ಚುಲಿ. ನಾವು ಹೇಳ್ಬೇಕಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಇವರೇ ಹೇಳೋದು ಜಸ್ಟ್ ಮಾರ್ಕ್ಸ್ ಓದಿ ಅಂತ. ನೆಕ್ಸ್ಟ್ CET ಮತ್ತೆ ಅವ್ರೇನ್ ಮಾಡ್ತಾರೆ, CET ಅಂದ್ರೆ ಮತ್ತೆ ಅದೊಂಥರ ಬಿಸ್ನೆಸ್, ಬರ್ರಿ ಮತ್ತೆ CET. ಈಗ ಕಾಲೇಜಲ್ಲಿ ಓದ್ಬೇಕಾದ್ರೆ ಅವರು ಬೋತ್ ಅಂದ್ರೆ ಜಸ್ಟ್ ಮಾರ್ಕ್ಸ್ ಫೋಕಸ್ ಮಾಡ್ದೇನೆ ಕಾನ್ಸೆಪ್ಟ್ ತಿಳ್ಕೊಡಿ ಅಂತಂದು ಇಲ್ಲೇ ಕಂಪ್ಲೀಟ್ ಆಗಿ ಎರಡು ಟುಗೆದರ್ ಮಾಡಿಬಿಟ್ಟಿದ್ರೆ ಅವಾಗ ನೀಟನ್ನು ಅದು ಉಟ್ಕೊಂತಿರ್ಲಿಲ್ಲ. ಅಲ್ಲಿ ಕೂಡ ಎಕ್ಸ್ಟ್ರಾ ದುಡ್ಡು ಹಾಕಿ ಮತ್ತೆ ಇದು ಮಾಡೋಂಥ ಅವಶ್ಯಕತೆ ಇಲ್ಲ, ಬೋತ್ ಇಲ್ಲೇ ಕಲಿಬೋದು ಇರ್ತಾನೆ. ಬಟ್ ನಾವೇ ಮಾಡೋದು ಫಸ್ಟ್ ಆಫ್ ಆಲ್ ಅಂದ್ರೆ ನಮ್ದು ಏನ್ ಮಾಡ್ಬೇಕು, ಎಜುಕೇಶನ್ ಅನ್ನೋದು ಒಂಥರ ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ ನಾವೆಲ್ಲ. ಅದೇ ಇವರೇ ಇಲ್ಲಿ ಹೇಳ್ಕೊಡ್ತಾರೆ, ಮತ್ತೆ ಅಲ್ಲೇ ಕೋಚಿಂಗ್ ಬನ್ನಿ, ಕೋಚಿಂಗ್ನ ಸಪ್ರೇಟ್ ಹೇಳ್ಕೊಡ್ತಾರೆ. ಹಂಗಾಗಿ ಇಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂದ್ರೆ ಅಲ್ಲಿ ಮಾರ್ಕ್ಸಿಗೆ ಯಾರು ಓದಲ್ಲ, ಅಲ್ಲೆಲ್ಲ ಗ್ರೇಡ್ ಅಂತ ಇರುತ್ತೆ. ನೀವು ಏನೋ ಒಂದು ಸ್ಟಡಿ SSLC ಮುಗಿಸ್ಕೊಂಡಿದೀಯ ಅಂತಂದ್ರೆ ಇಯರ್ಲಿ ಏನು ಎಕ್ಸಾಮ್ ಇರಲ್ಲ, ಜಸ್ಟ್ ಗ್ರೇಡ್ ಕೊಟ್ಕೊಂತ ಹೋಗ್ತಾರೆ. ಒಂದಟಿಗೆ 10th ಮಾರ್ಕ್ಸ್ ಕಾರ್ಡ್ ಕೊಡ್ತಾರಲ್ಲ, ಅವಾಗ ನೀನು ಈ ತರ ಸೆಮಿನಾರ್ ಮಾಡಬೇಕು, ಇಷ್ಟು ವರ್ಷದಲ್ಲಿ ನೀನು ಏನು ಕಲ್ತ್ಕೊಂಡಿದ್ಯಾ, ನಿಂದು ಏನು ನ್ಯೂ ಐಡಿಯಾಸ್ ಇದೆ ಅದನ್ನೆಲ್ಲ ಪ್ರೆಸೆಂಟೇಷನ್ ಮುಖಾಂತರ ಕೊಟ್ಟಾಗ ಅವಾಗ ಒಂದು 5-6 ಜನ ಕಮಿಟಿ ಇರುತ್ತೆ, ಆ ಕಮಿಟಿಯಲ್ಲಿ ಗ್ರೇಡ್ ಕೊಡ್ತಾರೆ. ಮೀನ್ಸ್ ಅವಾಗಲೇ ನಿನಗೆ ಏನು ಮಾಡ್ತಾರೆ, ಒಂದು ಓನ್ ಆಗಿ ಐಡಿಯಾಸ್ ಮಾಡೋ ಥಿಂಕಿಂಗೇ ಬೆಳೆದು ಬಿಡುತ್ತೆ ನಿನಗೆ ಅವಾಗಲೇ. ಓಕೆ, ನೀನು ಆ ಒಂದು ಇದರಲ್ಲಿ ಅದೇ ಥರನೇ ಮಾಡ್ಕೊಂಡು ಮತ್ತೆ ನಮ್ಮ ಥರ ಉದ್ದಕ್ಕೆ ಸ್ಟಡಿ ಮಾಡಲ್ಲ. ಈಗ BSc ಮಾಡಿದೆ, MSc ಮಾಡಿದೆ, PhD ಮಾಡಿ ಯಾರು ಮಾಡ್ಕೊಂಡು ಹೋಗಲ್ಲ. ಒಂದು ಕರೆಕ್ಟಾಗಿ ನಾನು ಏನು ಓದ್ತಾ ಇದ್ದೀನಿ, ಯಾಕೆ ಓದ್ತಾ ಇದ್ದೀನಿ ಅಷ್ಟು ಓದ್ತಾರೆ, ಇಮ್ಮಿಡಿಯೇಟ್ಲಿ ಜಾಬ್ ಸೇರ್ಕೊಂತಾರೆ. ಯಾರು ನಮ್ಮ ಥರ ಉದ್ದಕ್ಕೆ ಓದ್ಕೊಂತ ಹೋಗಲ್ಲ, ಯಾರು ಮಾರ್ಕ್ಸಿಗೆ ಓದ್ಕೊಂತ ಹೋಗಲ್ಲ. ಬಟ್ ಈಗ ಮಾಸ್ಟರ್ ಡಿಗ್ರಿ ನಾವೇ ಟೀಚ್ ಮಾಡ್ಕೊಂತ ಅವ್ರಿಗೆ ಗೊತ್ತಿದ್ದಷ್ಟು ನನಗೆ ಗೊತ್ತಿಲ್ಲ. ಅಂದರೆ ಅವ್ರ ಬೇಸಿಕ್ ಅಷ್ಟು ಫೌಂಡೇಶನ್ ಇದೆ. ಅವ್ರು ನಮ್ಮ ಥರ ಓದಿಲ್ಲ, ಎಲ್ಲ ಕಂಪ್ಲೀಟಾಗಿ ಏನು ಓದಿದ್ರೆ ಅದು ಕರೆಕ್ಟಾಗಿ ಓದ್ಕೊಡ್ತಿದ್ದಾರೆ, ತಿಳ್ಕೊಂಡಿದ್ದಾರೆ. ಅದೊಂದು ಬಿಗ್ ಡಿಫ್ರೆನ್ಸ್ ಇದೆ, ಅಷ್ಟು ಬಿಟ್ಟರೆ ಏನಿಲ್ಲ ಡಿಫ್ರೆನ್ಸ್. ಅಂದರೆ ನಮ್ಮಲ್ಲಿ ಅಲ್ಲಿ ಡಿಫ್ರೆನ್ಸ್ ಎಜುಕೇಷನಲ್ಲಿ. And how to study about means a deep study of subject in these countries like India. Deep study. About when you told that
Indians are studying for marks. Yeah, not all peoples. Most of the peoples, not all, most of the. ಇವತ್ತಿಂದಲ್ಲಿ ಈಗ ಹಳ್ಳಿ ಸ್ಕೂಲ್ಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಬೇಕಾದ್ರೆ ಹೋಗಿ ಕೇಳಿ ಹಳ್ಳಿ ಸ್ಕೂಲಲ್ಲಿ ಯಾರು ಕಾನ್ಸೆಪ್ಟ್ ಓದ್ತಾ ಇಲ್ಲ, ಜಸ್ಟ್ ಮಾರ್ಕ್ಸ್ ಬಿಟ್ಟು ಯಾರು ಓದ್ತಾ ಇಲ್ಲ. How to study that concept? ಹೌ ಟು ಸ್ಟಡಿ ಕಾನ್ಸೆಪ್ಟ್ ಅಂದ್ರೆ ಬೈಟ್ ಹಾಕೋದ್ ಬಿಡಬೇಕು. ಕಾಮನ್ ಆಗಿ ಅದು ಏನ್ ಕಾನ್ಸೆಪ್ಟ್ ಇಲ್ಲಿ ಫ್ಯಾಕಲ್ಟಿ ಮೆಂಬರ್ಸ್ ಹೇಳಿರ್ತಾರೆ ಆ ಕಾನ್ಸೆಪ್ಟ್ ಅಲ್ಲಿ ಓಕೆ ಹೌ ಅಂತ ಸ್ಟಡಿ ನೀವು ಕ್ವಶನ್ ಮಾಡಬೇಕು, ಯಾಕೆ, ಏನು, ಎತ್ತ, ಓಕೆ ಇದೇ ಯಾಕೆ ಅಂತ ಕ್ವಶನ್ ಮಾಡಬೇಕು. ಯಾವಾಗ ನಾವು ಕ್ವಶನ್ ಮಾಡ್ತೀವಿ ಅವಾಗ ನಮಗೆ ಆಟೋಮೆಟಿಕ್ ಆಗಿ ನಾವು ತಿಳ್ಕೊಳ್ತೀವಿ. ಈಗ ನೀನು ಯಾವುದೇ ಒಂದು ಏನಾದ್ರು ಒಂದು ಕೆಲಸ ಮಾಡ್ತೀವಿ ಅಂದ್ರೆ ನಿಮಗೆ ಈಗ ಅಗ್ರಿಕಲ್ಚರ್ ಕುಂಟೆ ಹೊಡೆಯಕ್ಕೆ ಬರ್ತದೆ, ಕುಂಟೆ ಹೆಂಗ್ ಹೊಡಿತಾರೆ ಗೊತ್ತಾ? ಅದು ತಿಳ್ಕೊಳ್ಬೇಕಾದ್ರೆ ಸುಮ್ಮನೆ ಒಂದು ಅದೇನೋ ಕುಂಟೆ ಇರುತ್ತೆ ಹೋಗಿ ಸುಮ್ಮನೆ ಅವೇನ ಆಕ್ಸ್ಗಳು ಹುಡ್ಕೊಂಡು ಹೊಡೆಯೋದಲ್ಲ ಅದು. ಓಕೆ ಅದನ್ನ ಯಾಕೆ ಹುಡ್ತಾರ, ಅದರಿಂದ ಏನಾಗುತ್ತೆ, ಅದರಿಂದ ಏನು ಅದನ್ನೇ ಯಾಕೆ ಮಣ್ಣಲ್ಲಿ ಇದು ಮಾಡ್ತೀವಿ, ಈಗ ಬೆಳೆ ಹಾಕಿರ್ತೀವಿ, ಬೀಜಗಳು ಅವೆಲ್ಲ ಹಾಕಿರ್ತೀವಿ, ಓಕೆನಾ? ಅದರಿಂದ ಏನು ಎತ್ತ ಮುಂಚೆನೆ ಎಲ್ಲ ತಿಳ್ಕೊಂಡಿರ್ತೀವಲ್ಲ, ಅದೇ ತರ ಏನೋ ಒಂದು ಕಾನ್ಸೆಪ್ಟ್ ಹೇಳಿದ್ರೆ ಇಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಅಂತಂದ್ರೆ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಬಿಡು ಏನೋ ಬುಕ್ದಲ್ಲಿ ಇದೆ, ನಾನು ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಓದ್ಕೊಳಕ್ ಹೋಗ್ಬಾರ್ದು. ಅಷ್ಟು ಬಿಟ್ರೆ ಬೇರೆ ನೀವು ಯಾವುದೇ ರಂಗದಲ್ಲಿ ತಗೋ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳಕ್. ನಾನಲ್ಲಿ ಯಾರು ಹೇಳೋದು ಇದೆ, ಯಾಕಂದ್ರೆ ನಾನು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಬೇರೆ ಲೆವೆಲ್ ಇರ್ತಿದ್ದೆ. ಬಟ್ ನಾವು ಇದೇ ತರನೇ ಬಯಟ್ ಮಾಡ್ಕೊಂಡೆ ಮಾರ್ಕ್ಸ್ಗೋಸ್ಕರ ಓದ್ಕೊಂಡು ಹೋಗಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಿದ್ದೆ. ನಾನೇ ಡೈರೆಕ್ಟ್ ಆಗಿ ಅಲ್ಲಿ ಹೋಗಿಲ್ಲ, ನಾನು ಕೆಲವೊಂದು ಈ ತರ ಬೇಸಿಕ್ ಪ್ರಾಬ್ಲಮ್ ಅಲ್ಲಿ ಫೇಸ್ ಮಾಡ್ಕೊಂಡೆ ಹೋಗಿರೋದು. ಅಲ್ಲಿ ಹೋಗಿ ಫೇಸ್ ಕೂಡ ಮಾಡಿದ್ದೀನಿ. ನಮಗಿಂತ ಅಂಡರ್ ಗ್ರಾಜುಯೇಟ್ ಕಾಲೇಜ್ ಸ್ಟೂಡೆಂಟ್ಸ್ ಗೊತ್ತಿದ್ದಷ್ಟು ಬೇಸಿಕ್ ನಮಗೆ ಗೊತ್ತಿಲ್ಲ. ಹಾಗೆ ಆ ಥರ ಎಲ್ಲ ಫೇಸ್ ಮಾಡ್ಕೊಂಡು ಈಗ ಅಲ್ಲಿ ಹೋಗಿ ಎಲ್ಲ ಈ ತರ ಆಗಿರೋದಕ್ಕೋಸ್ಕರನೇ ನಾನು ಆಗಿದ್ದೀನಲ್ವಾ, ಆ ಥರ ಆಗಕ್ಕೆ ಹೋಗ್ಬೇಡಿ, ಅಲ್ಲಿ ಹೋದಾಗ ಈ ಥರ ಇರುತ್ತೆ ಅಂತ ಮುಂಚೆ ಅಡ್ವಾನ್ಸ್ ಆಗಿ ಹೇಳ್ತಿದ್ದೀನಿ ಹೊರತು ಬೇರೆ ಏನಿಲ್ಲ. ಹಂಗಂತ ನೀವು ಓದ್ತಾ ಇಲ್ಲ ಅಂತಲ್ಲ, ಬಟ್ ಓದ್ತಾರೆ ಎಲ್ಲ ತುಂಬಾ ಇಂಟೆಲಿಜೆಂಟ್ ಎಲ್ಲ ಗೊತ್ತು. ಬಟ್ ಏನಂದ್ರೆ ಜಸ್ಟ್ ಯು ಫೋಕಸ್ ಆನ್ ಜಸ್ಟ್ ಮಾರ್ಕ್ಸ್. ಆಲ್ಮೋಸ್ಟ್ ಯಾರನ್ನೇ ಕೇಳಿ 98, 99 ಬರೀ ಎಲ್ಲ ಇದೆ. ಬಟ್ ಅದರಲ್ಲಿ ಏನೋ ಒಂದು ಕಾನ್ಸೆಪ್ಟ್ ಕೇಳಿದ್ರೆ ತೆರೆ ಕೆರೆಕೊಂತಾರೆ. ಮತ್ತೆ ಭಾಳ ಮೋಸ್ಟ್ ಆಫ್ ಪೀಪಲ್ಸ್ ನಾವು ಕೇಳಿದ್ವಿ. ನಮ್ಮ ತಂಗಿನೇ 97 ಮೊರಾರ್ಜಿ ಸ್ಕೂಲ್ಗೆ ಹೈಯೆಸ್ಟ್, ನಮ್ಮ ಚಿಕ್ಕಪ್ಪ ಮಗಳು 96, 18 ಮೊರಾರ್ಜಿ ಸ್ಕೂಲ್ಗೆ ಹೈಯೆಸ್ಟು. ಎಷ್ಟು ಇಂಟೆಲ್ಲ ಅಷ್ಟು ಇಂಟೆಲ್. ಈಗ 3 lakhs ಕೊಟ್ಟು ದಾವಣಗೆರೆಗೆ ಸೇರಿಸಿದ್ದಾರೆ. ಅವಳಿಗೆ ಕೆಲವೊಂದು ಸ್ಮಾಲ್ ಕಾನ್ಸೆಪ್ಟ್ ಕೇಳಿದ್ರೆ ಬುಕ್ಕ ನೋಡ್ಕೊಂಡು ಹೇಳ್ತೀನಿ ಅಂತ. ಮತ್ತೆ ಇಡೀ ಸ್ಕೂಲ್ಗೆ ಹೈಯೆಸ್ಟ್ ಹಂಗೆ. ಆ ಥರ ಬೇಡ ಅಂತ ಹೇಳ್ತಾರೆ. ಹಂಗಂದ್ರೆ ನೀವೆಲ್ಲರೂ ಹಂಗಿದ್ದೀರಿ ಅಂತಲ್ಲ, ಫಸ್ಟ್ ಅದರಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಬೇಕು. ನಾನು ಆ ಥರ ಫೇಸ್ ಮಾಡಿರೋದಕ್ಕೋಸ್ಕರ ಹೇಳ್ತೇನೆ. ನನಗೂ ಆ ಥರ ಅನುಭವ ಆಗಿಲ್ಲ ಅಂದ್ರೆ ಹೇಳ್ತಾನೆ ಇರಲಿಲ್ಲ ಅಷ್ಟೇ. Thank you, sir. Good afternoon, sir. Sir, what is your aim to become in your childhood? ಏನಂತ ಏನಿರಲಿಲ್ಲ, ಆ್ಯಕ್ಚುಲಿ ಏನಂತ ಏನಿರಲಿಲ್ಲ. ಮನೇಲಿ ಏನು ಸ್ಕೂಲಿಗೆ ಕಳಿಸಿದ್ರ ಒಟ್ಟು ಅಂದರೆ ಎಲ್ಲಿ ಸ್ಟಾಪ್ ಇಲ್ಲ, ಸ್ಟಡಿ ಎಲ್ಲಿ ಸ್ಟಾಪ್ ಇಲ್ಲ. ಹೈಸ್ಕೂಲ್ ಮುಗಿತಾ ಇಮಿಡಿಯೇಟ್ಲಿ ಕಾಲೇಜ್, ಇಮಿಡಿಯೇಟ್ಲಿ ಡಿಗ್ರಿ, ಇಮಿಡಿಯೇಟ್ಲಿ MSc. ಬಟ್ ಏನು ಆಗಬೇಕು ಅನ್ನೋದು ಏನು ಕಾನ್ಸೆಪ್ಟ್ ಇರಲಿಲ್ಲ. ಬಟ್ MSc ಹೋದ್ಮೇಲೆ ಯಾಕೋ ಏನೋ BSc ಆದಮೇಲೆ ಎಲ್ಲರೂ ಅವಾಗ ಒಂದು ಗುಂಪು B.Ed ಮಾಡ್ಬೇಕಂತೆ, ಇಮಿಡಿಯೇಟ್ಲಿ ಟೀಚರ್ ಪೋಸ್ಟ್ ಸಿಗುತ್ತೆ ಅಂತ ಇಮಿಡಿಯೇಟ್ಲಿ. ಅದೊಂದು ಓಕೆ ಎಲ್ಲರೂ B.Ed ಮಾಡ್ತಾರೆ, ನಾವು B.Ed ಮಾಡ್ಕೊಳ್ಳೋಣ, ಯಾವ್ದು CET ಕರೆದಂತೆ ಪಾಸ್ ಆಗಿ ಹೋಗೋಣ. ಇಷ್ಟು ಬಿಟ್ಟರೆ ಕಾನ್ಸೆಪ್ಟ್ ಇನ್ನೇನು ಅದು ಇರ್ಬೇಕು. ಎಲ್ಲ ನನ್ನ ಲೈಫಲ್ಲಿ ಬಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದೆ. ಬಟ್ ನಾನು ಅದನ್ನೆಲ್ಲ ಪಾಸಿಟಿವ್ ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ಲೈಫಲ್ಲಿ ನಾನು ಕಾಣದೇ ಇರೋದು, ನಾನು ಕಂಡಿಲ್ಲ, ನಮ್ಮ ಮನೆಯಲ್ಲೂ ಕಂಡಿಲ್ಲ, ಇವತ್ತಿಂದ ನಾನು ಅಲ್ಲಿ ಹೋಗಿದ್ದೀನಿ. ಇಷ್ಟೇ ನನ್ನ ಬಿಟ್ಟು. ಬಟ್ ಯಾವುದೇ ಥರದ್ದು ಮುಂಚೆ ಪ್ಲಾನಿಂಗ್ ಇರಲಿಲ್ಲ, ಡ್ರೀಮ್ಸ್ ಇರಲಿಲ್ಲ. What is your first invention in your university? ಇನ್ವೆಷನ್ ಮೀನ್ಸ್ ಇದೆ ಪಾಲಿಮರೈಸೇಷನ್. ಡಿಫ್ರೆಂಟ್ ಮಾಲಿಕ್ಯೂಲ್ಸ್ನ ಪ್ರಿಪೇರ್ ಮಾಡಿಕೊಂಡು, ಡಬಲ್ ಮಾಲಿಕ್ಯೂಲ್ನ ಪ್ರಿಪೇರ್ ಮಾಡಿಕೊಂಡು ಅದನ್ನ ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡ್ಕೊಂಡು, ಕೋ ಕ್ಯಾಟಲಿಸ್ಟ್ ಆಗಿ ಮಿಥೈಲ್ ಅಲ್ಯೂಮಿನಿಯಂ ಆಕ್ಸೈಡ್ ಕೋ ಕ್ಯಾಟಲಿಸ್ಟ್ ಯೂಸ್ ಮಾಡ್ಕೊಂಡು ಅದರಿಂದ ನಾವು ಅವೇರ್ ಪಾಲಿಮರ್ಸ್ ಪ್ರೊಡ್ಯೂಸ್ ಮಾಡಿದ್ದೀವಿ. ಆ ಒಂದು ಡ್ಯೂರಿಂಗ್ ದ PhD. ಇವಾಗ ಒಂದು ನಾವು ಸೈಂಟಿಸ್ಟ್ ಫೀಲ್ಡ್ ಮಾಡಿದ್ವಿ, ರಾಕೆಟ್ ಮೇಲೆ ನಾವು ಇನೋವೇಷನ್ ಮಾಡ್ತಾ ಇದ್ದೀವಿ. ಇದು ಬಿಗ್ ಪ್ರಾಜೆಕ್ಟ್, ಕಂಟಿನ್ಯೂ ಹಂಗೆ ನಡೀತಾ ಇದೆ. ಇದು ಕಂಪ್ಲೀಟ್ ಆಗಿಲ್ಲ. Good afternoon, sir. I am Vasira. If you could start your scientist journey again, what would you do differently? Again? Yes, it is now still going on. If you started it from the starting again. Okay. ಅಂದ್ರೆ ನೀವು ಕೇಳಿದ್ರೆ ಐಡಿಯಾಸ್ ನಾ ಮುಂಚೆ ಅಂದ್ರೆ ಮತ್ತೆ ಇನ್ನೊಮ್ಮೆ ಸ್ಟಾರ್ಟ್ ಮಾಡಿದ್ವಿ ಮೊದಲು, ಅಂದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಹೇಗಿತ್ತು, ಚೇಂಜಸ್ ಅಂದ್ರೆ ಓಕೆ ಬಿಫೋರ್ ಅಂದ್ರೆ ಮೀನ್ಸ್ ನಾನು ಕೇಳಿದೆ ಕೆಲವೊಂದು ಬೇಸಿಕ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದಲ್ವಾ, ಅದರಿಂದ ನೀವು ಕೇಳ್ತಿದ್ರೆ ಮುಂಚೆ ಆ ಥರ ಎಲ್ಲ ಕಂಪ್ಲೀಟ್ ಆಗಿ ಇದ್ದಿದ್ರೆ ಯಾವ ತರ ಇರ್ತಿತ್ತು ಅಂತ.
ಯಾವ ಥರ ಇರ್ತಿತ್ತು ಅಂತಂದರೆ ಏನು ತುಂಬ ಈಗ ಮಾಡ್ತಾ ಇರೋದೇನಾದ್ರೆ ಅವಾಗಲೇ ಮುಂಚೆ 2-3 ವರ್ಷದ ಮುಂಚೆನೇ ಮಾಡ್ಕೊತಿದ್ದೇನು. ಬಿಫೋರ್ ಸ್ಟಾರ್ಟಿಂಗ್ ಎಂಟ್ರಿ ಆದಾಗೆ ನಾನು 6 ಮಂತ್ ಲ್ಯಾಬ್ ಒಳಗೆ ಬಿಟ್ಟಿದ್ದಿಲ್ಲ, ಹೊರಗಡೆನೇ ಆಫೀಸಲ್ಲಿ ಕುಂದ್ರಿಸಿ ಹೋಗಿ ಕಳಿಸ್ತಾ ಇದ್ರು. ಅದೇನ ಬೇಗ ಬಿಫೋರ್ ಹೋಗಿ ಬೇಗ PhD ಮುಗಿಸ್ಕೊಂಡು 1 ವರ್ಷನೇ ಮುಂಚೆ ಮುಗಿಸ್ಕೊಂಡು ಈ ಥರ ಎಲ್ಲ ಐಡಿಯಾಸ್ನೆಲ್ಲ ಇನ್ನೂ ಬೇರೆ ಬೇರೆ ಥರ ಇದು ಮಾಡಿಕೊಂಡು ಬೇರೆ ಬೇರೆ ಡಿಫ್ರೆಂಟ್ ಕಂಟ್ರಿ ವಿಸಿಟ್ ಮಾಡ್ತಿದ್ದೇನೆ. ಈ ಥರ ಅಪರ್ಚುನಿಟೀಸ್ ಈಗ ಫ್ರಾನ್ಸಿಗೆ ಬಂದಿದ್ದ ಅಪರ್ಚುನಿಟಿ ಮುಂಚೆನೇ ಬಂದಿದ್ದೇನೆ ಬೇರೆ ಬೇರೆ ಕಂಟ್ರಿಗೆ ಹೋಗೋಂಥ ಅಪರ್ಚುನಿಟೀಸ್. ಅದು ಸ್ವಲ್ಪ ಲೇಟ್ ಆಗಿರ್ಬೋದು ಐ ಥಿಂಕ್. ಅಷ್ಟು ಬಿಟ್ಟರೆ ಏನಿಲ್ಲ. Thank you, sir. Good afternoon, good afternoon, sir. Nowadays, students are getting distracted by the marks or by the unsuccess in their life. So, how are you going to motivate them? ಅಲ್ಲ, ಅದು ಈಗ ಕಾನ್ಸೆಪ್ಟ್ ಇರೋದೇ ಹಂಗಲ್ವಾ, ಇದು ನೀವೇನು ಮಾಡ್ಕೊಂಡು ಈಗ ಮಾರ್ಕ್ಸ್ ತೆಗೆದ್ರೆ ಒಂದು ಈಗ ಯಾವುದೇ ಒಂದು ಕಾಲೇಜಲ್ಲಿ ಸೀಟ್ ಸಿಗೋದಾಗಲಿ ಯಾವುದೇ ಇದಾಗಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕು, ಹಂಗಂದ್ರೆ ಸೀಟ್ ಸಿಗುತ್ತೆ. ಇಲ್ಲಾಂದರೆ ಕಡಿಮೆ ಮಾರ್ಕ್ಸ್ ತೆಗೆದು ಅಂದರೆ ಡೊನೇಷನ್ ಕೊಟ್ಟೋಗ್ಬೇಕು, ಕೆಲವೊಬ್ಬರು ದುಡ್ಡು ಇರುತ್ತೆ. ಎಲ್ಲರೂ ಏನು ಮಾಡ್ತಾರೆ, ಪೇರೆಂಟ್ಸ್ ಹೇಳೋದು ತಪ್ಪೇನಲ್ಲ, ಹೀಗೆ ಚೆನ್ನಾಗಿ ಓದ್ಕೊಳ್ಳಿ, ಪರ್ಸೆಂಟೇಜ್ ಹೆಚ್ಚಿಗಿತ್ತು ಅಂದರೆ ಈಸಿಯಾಗಿ ನಿಮಗೆ ಸೀಟ್ ಸಿಗುತ್ತೆ, ನಮಗೂ ಬರ್ಡನ್ ಆಗೋದು ಕಡಿಮೆ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಗೆ ಇದು ಮಾಡ್ತಾರೆ. ಬಟ್ ಅದು ಅವ್ರು ಹೇಳ್ತಿರೋದು ತಪ್ಪಲ್ಲ, ನಮ್ಮದೊಂದು ಎಜುಕೇಷನ್ ಸಿಸ್ಟಮ್ ಹಂಗೆ ಇದೆ. ಸೊ ನಾವು ಅದನ್ನ ಏನು ಮಾಡ್ಬೇಕಂತಂದರೆ ಮಾರ್ಕ್ಸಿಗೂ ಓದಬೇಕು, ಅದ್ರ ಜೊತೆ ಕಾನ್ಸೆಪ್ಟ್ನು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಅಷ್ಟು ಬಿಟ್ಟರೆ ಬೇರೆ ಕಾನ್ಸೆಪ್ಟ್ ಅರ್ಥ ಆದ್ರೆ ಆಟೋಮೆಟಿಕ್ಲಿ ಮಾರ್ಕ್ಸ್ ಬಂದಂಗೆ ಅಲ್ವಾ, ಅಷ್ಟೇ ಫೋಕಸ್ ಮಾಡೋದು, ಬೇರೆ ಏನು ಚೇಂಜಸ್ ಇಲ್ಲ. ಈ ಕಂಪ್ಯೂಟರ್ ನಾವೇ ನಂಗೆ ಹೋಗಿ ಗೌರ್ಮೆಂಟ್ ರೂಲ್ಸ್ನೇ ಚೇಂಜ್ ಮಾಡೋಕ್ಕಾಗಲ್ವಾ. Thank you, sir. Good afternoon, sir. I'm Rupa. What are the challenges do you face in your research? ಇಲ್ಲ, ಮೆನಿ ಚಾಲೆಂಜಸ್ನ ಫೇಸ್ ಮಾಡ್ಕೊಂಡಿದ್ದೀನಿ. ಅದೇ ಹೇಳಿದಲ್ವಾ, ಮೇನ್ ಚಾಲೆಂಜ್ ಅಂದರೆ ಬೇಸಿಕ್ ಪ್ರಾಬ್ಲಮ್ ಇರೋದೇ ಹೇಳ್ಬೇಕು. ಬೇಸಿಕಲ್ಲೇ ಸ್ವಲ್ಪ ನಾವು ಇದೇ ಥರ ಮಾರ್ಕ್ಸ್ ಓದ್ಕೊಂಡೋಗಿ ಬೇಸಿಕ್ ಅಷ್ಟು ಇರಲಿಲ್ಲ. ಕಾಮನ್ ಆಗಿ ಅಲ್ಲಿ ಇಲ್ಲಿ ಯಾರಾದ್ರೂ ನಮ್ಮ ಲ್ಯಾಬ್ರೇಟರಿ ಬಂದು ಯಾರಾದ್ರೂ ಹೆಲ್ಪ್ ಮಾಡ್ತಾರೆ, ಪಕ್ಕದಲ್ಲಿ ಯಾರಾದ್ರೂ ಕೇಳ್ಕೊಂಡು ಇದು ಮಾಡ್ತೀವಿ, ಅಲ್ಲಿ ಯಾರು ಆ ಥರ ಹೆಲ್ಪ್ ಮಾಡಲ್ಲ. ಬೇಕಾದ್ರೆ ಟೀ ಕುಡಿಯೋಕೆ ಹೋಗೋಣ ಜೊತೆಗೆ ಬರ್ತಾರೆ, ಬಟ್ ಏನಾದರೂ ಕೇಳ್ಕೊಂಡ್ರೆ ನೀನು ಓದ್ಕೊಂಡು ಮಾಡಪ್ಪ ಅಂತ ಹೇಳ್ತಾರೆ. ಅಲ್ಲಿ ಯಾರೋ ನಮ್ಮಲ್ಲಿ ಈಗ ಏನೋ ಡೌಟ್ಸ್ ಇತ್ತು ಕ್ಲಿಯರ್ ಮಾಡ್ಕೊತೀವಲ್ವಾ, ಆ ಥರ ಮಾಡಲ್ಲ ಲ್ಯಾಬ್ರೇಟರಿ. ಬೇಕಾದ್ರೆ ಹೊರಗಡೆ ನೀನು ಏನೋ ಔಟಿಂಗ್ ಹೋದ ಹೊರಗಡೆ ಕುತ್ಕೊಂಡಾಗ ಕಾನ್ಸೆಪ್ಟ್ ಹೇಳ್ತಾರೆ. ಬಟ್ ಡ್ಯೂರಿಂಗ್ ದ ಲ್ಯಾಬ್ರೇಟರಿ ಏನಾದ್ರು ಮಾಡ್ತಾ ಇರ್ತೀಯ ಅಂತಂದ್ರೆ ಹೌದು ಲ್ಯಾಬ್ನಾಗ ಹೆಂಗ್ ಒಳಗೆ ಬಂದಪ್ಪ ತಿಳ್ಕೊಂಡು ಬರ್ಬೇಕಂತಾರ, ಅಷ್ಟು ಬಿಟ್ಟು ಏನು ಹೇಳ್ಕೊಡಲ್ಲ ನಮಗೆ. ಓಕೆ, ನೀನು ಬಂದಿದ್ಯಾ ಹೊರಗಡೆ ಕೇಳ್ಕೊಂಡು ಬರ್ಬೇಕು ತಾನೆ, ನೀನು ಒಳಗಡೆ ನೀನು ಕೆಲಸ ಮಾಡ್ಬೇಕಾದ್ರೆ ನನಗೆ ಹೇಳ್ಕೊಡೋ ಅಂತದೇ ಅಲ್ವಾ. ಈಗ ನೀನು ಏನು ಮಾಡ್ದಂಗೆ ಆಗುತ್ತೆ, ನಾನು ಹೇಳ್ಕೊಡೋ ನೀನು ಏನು ಮಾಡ್ದಂಗೆ ಆಗುತ್ತೆ. ಇದು ಈ ಕೇಳೋ ಕಾನ್ಸೆಪ್ಟ್ ಮುಂಚೆ ಇರಬೇಕಿತ್ತು, ಅದು ನನಗೆ ತಪ್ತಾ ಇತ್ತು ಮುಂಚೆ ಬೇಸಿಕ್ ಆಗಿ ತಿಳ್ಕೊಂಡು ಹೋಗಿದ್ರೆ. ಸೊ ಅದಕ್ಕಾಗಿ ಅದರಿಂದ ಒಂದು 6 ಮಂತ್ ಸ್ಪೆಂಡ್ ಮಾಡಿ 6 ಮಂತಲ್ಲಿ ಏನೇನು ತಿಳ್ಕೊಂಡು ನಾನೇ ಓನಾಗಿ ಒಂದು ಸಿನಾಪ್ಸಿಸ್ ಥರ ಇದು ಮಾಡ್ಕೊಂಡು ಅವ್ರಿಗೆ ಓಕೆ ಆದ್ಮೇಲೆ ಅವಾಗ ಲ್ಯಾಬಲ್ಲಿ ಬಿಟ್ಟರು. ಆಮೇಲೆ ಹೋದಾಗ ಕೆಲವೊಂದು ಇಕ್ವಿಪ್ಮೆಂಟ್ ನಾವು ನೋಡಿರಲಿಲ್ಲ, ಅಲ್ಲೇ ಬೇರೆ ಥರ ಡಿಫ್ರೆಂಟ್ ಇಕ್ವಿಪ್ಮೆಂಟ್ ಇರ್ತವೆ, ಇಲ್ಲಿ ನಾವು ಯೂಸೇ ಮಾಡಿರಲ್ಲ. ನಮ್ಮ ಸ್ಮಾಲ್ ಯೂನಿವರ್ಸಿಟಿಯಲ್ಲಿ ನಾವು ನೋಡೇ ಇರಲ್ಲ, ಅದನ್ನ ಹೆಂಗೆ ಯೂಸ್ ಮಾಡ್ಬೇಕಂತ ಗೊತ್ತಿರಲ್ಲ. ಪಕ್ಕದಾಗ ಕೇಳಿದ್ರೆ ಹೇಳೋದಿಲ್ಲ, ಯಾಕಂದ್ರೆ ಹೇಳೋದಿಲ್ಲ ಅಂದ್ರೆ ನೀವು ತಿಳ್ಕೊಂಡು ಬಂದಿರ್ಬೇಕಂತ ನಾವು ಅಂತ ಇಕ್ವಿಪ್ಮೆಂಟೇ ನೋಡಿರಲ್ಲ. ಈಗೇನು ಮಿಡಲ್ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ, ಇತ್ತಾಗ ಹೇಳೋಕೆ ಬಿಡಲ್ಲ, ಬೆಳಕು ಬಿಡಲ್ಲ. ಆಗೇನು ಮಾಡ್ಬೇಕಂದ್ರೆ ಆ ಥರ ಎಲ್ಲ ಫೇಸ್ ಮಾಡಿಕೊಂಡು ನೈಟ್ ಟೈಮಲ್ಲಿ ಇಂಟರ್ನೆಟ್ಟಾಗ ಅದು ಇದು ನೋಡಿಕೊಂಡು ಮತ್ತು ಯೂಟ್ಯೂಬ್ ನೋಡಿಕೊಂಡು ಏನೇನೋ ಮಾಡ್ಕೊಂಡು ಆ ಥರ ಕೆಲವೊಂದು ಟೈಮಲ್ಲಿ ಮಾಡೋಕ್ಕೆ ಹೋಗಿ ಕೆಲವೊಂದೆಲ್ಲ ಒಡಿಸಿ ಹಾಕಿ, ಬಟ್ ಬೈಸ್ಕೊಂಡಿಲ್ಲ, ಅಲ್ಲೇನು ಬೈಯೋದು ಆ ಥರ ಏನಿಲ್ಲ. ಕಾಮನ್ ಆಗಿ ಇವತ್ತು ತಪ್ಪು ಮಾಡಿದೆ ನೆಕ್ಸ್ಟ್ ಇದ್ಕು ಅಂತ ಆ ಥರ ಇದು ಮಾಡ್ತಾರೆ. ಆ ಥರ ಎಲ್ಲ ಕೆಲವೊಂದು ಇಕ್ವಿಪ್ಮೆಂಟ್ನೆಲ್ಲ ಕೆಡಿಸಿದ್ವಿ ಸ್ಟಾರ್ಟಿಂಗಲ್ಲಿ. ಕೆಲವೊಂದು ಬಿಗ್ ಗ್ಲಾಸಸ್ನೆಲ್ಲ ಸ್ಟ್ರೈಟ್ ಮಾಡೋಕ್ಕೆ ಹೋಗಿ ಕೆಳಗೆ ಬಿಡಿಸಿದ್ದೀವಿ. ಆ ಥರ ಎಲ್ಲ ಕೆಲವೊಂದು ಟೈಮಲ್ಲಿ ಅವ್ರಿಗೆ ಏನೋ ಅನಿಸ್ತಿರ್ಲಿಲ್ಲ, ಬಟ್ ನಮಗೆ ಒಂಥರ ಅಪ್ಸೆಟ್ ಆಗೋದು, ಅಯ್ಯೋ ಹೆಂಗೆ ಬಿಡಿಸ್ಬಿಟ್ರಲ್ವ ಅವ್ರೇನು ಅನ್ಕೊಂತಿರ್ಲಿಲ್ಲ, ಅವ್ರೇನು ಮಾತಾಡ್ತಿರ್ಲಿಲ್ಲ, ಬಟ್ ನಮಗೆ ಆ ಥರ ಫೀಲ್ ಆಗೋದು. ಅದರಲ್ಲೇ ಕೆಲವೊಂದು ಸ್ಮಾಲ್ ಮೈಂಡಿಗೆ ಎತ್ಕೊಂಡು ಕೆಲವೊಂದು ಟೈಮಲ್ಲಿ ಅಪ್ಸೆಟ್ ಆಗೋದು, ಆ ಥರ ಎಲ್ಲ ಸಿಕ್ಕಾಪಟ್ಟೆ ಫೇಸ್ ಮಾಡ್ಕೊಂಡಿದ್ವಿ. ಅದಕ್ಕೆಲ್ಲ ರೀಸನ್ ಏನಪ್ಪ ಅಂದರೆ ಮೇನ್ ಬೇಸಿಕ್ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರ್ತಿತ್ತು ಆ ಟೈಮಲ್ಲಿ. ಬಟ್ ಅದೆಲ್ಲ ಹೋಗಿ ತಲುಪ್ಕೊಂಡಿದ್ದೀವಿ. Good afternoon, sir. I am Liba Khan. What are the difficulties you had faced in your life and which was the most you had suffered a lot? ಇಲ್ಲ, ಆ ಥರ ಏನಿಲ್ಲ. ಅದೇ ಹೇಳಿದಲ್ವಾ, ಕೆಲವೊಂದು ಅದೇ ಲ್ಯಾಬೊರೇಟರಿ ವಿಚಾರದಲ್ಲಿ ಕೆಲವೊಂದು ಟೈಮಲ್ಲಿ ಕೆಲವೊಂದು ಪರ್ಸನಲ್ ಲೈಫಲ್ಲಿ ಕೂಡ ಅಪ್ಸೆಟ್ ಆಗಿರೋದುಂಟು. ಅಷ್ಟು ಬಿಟ್ಟರೆ ಅಂಥ ಬಿಗ್ಗಾಗೇನು ಅಪ್ಸೆಟ್ ಮಾಡ್ಕೊಂಡಿಲ್ಲ ನಾನು ಆ ಥರದ್ದೇನು. ಬಟ್ ಇವೆಲ್ಲ ಸ್ಮಾಲ್ ಕಾನ್ಸೆಪ್ಟು. ಓಕೆ, ಏನೋ ಒಂದು ಗೊತ್ತಿರಲ್ಲ, ತಪ್ಪು ಮಾಡಿರ್ತೀವಿ ಮತ್ತು ತಿಳ್ಕೊಂಡಿರ್ತೀವಿ. ಅಷ್ಟು ಬಿಟ್ಟು ಕೆಲವೊಂದು ಪರ್ಸನಲ್ ಲೈಫ್ಸ್, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ.
ಅದೇ ಈಗ ನೀವು ಯಾವುದೇ ಒಂದು ಸಬ್ಜೆಕ್ಟಲ್ಲಿ ಯಾವುದೇ ಒಂದು ಸಬ್ಜೆಕ್ಟಲ್ಲಿ ಕೆಮಿಸ್ಟ್ರಿ ಆಯಿತು, ಫಿಸಿಕ್ಸ್ ಆಯಿತು, ಮ್ಯಾಥಮೆಟಿಕ್ಸ್ ಆಯಿತು, ಯಾವುದ್ರಲ್ಲಿ ನಿಮ್ಗೆ ತುಂಬ ಇಂಟ್ರೆಸ್ಟ್ ಇದೆ ಅದನ್ನು ಸ್ಟಡಿ ಚೆನ್ನಾಗಿ ಮಾಡಿ. ಎಲ್ಲ ಒಂದು ಏನೇ ಮಾಡಿದ್ರು ಆ ಸಬ್ಜೆಕ್ಟಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇದರಿಂದ ಇವಾಗಲಿಂದನೇ ಸ್ಮಾಲ್ ಥಿಂಕಿಂಗ್ ಮಾಡಿ. ಓಕೆ, ಇದೇ ಯಾಕೆ ಬಂತು, ಈ ಥರ ಇದರಿಂದ ಏನಾಗುತ್ತೆ, ಬಟ್ ಏನೋ ಒಂದು ಪ್ರಾಕ್ಟಿಕಲಾಗಿ ಏನಾದರೂ ಒಂದು ಎಕ್ಸ್ಪೆರಿಮೆಂಟಲ್ಲಿ ನೋಡಿದ್ರೆ ಆ ಎಕ್ಸ್ಪೆರಿಮೆಂಟಲ್ಲಿ ಕ್ಲೀನಾಗಿ ನೋಡಿ. ಆವಾಗ ನಿಮಗೆ ಒಂದು ನೋಡ್ತಾ ಓದ್ತಾ ಅದರಿಂದ ಏನಾದರೂ ಓಕೆ ಇದೇ ಯಾಕೆ ಬಂತು, ಇದೇ ಈ ಥರ ಯಾಕೆ ಬರುತ್ತೆ, ಅದು ನಿಮಗೆ ಏನಾದರೂ ಹೊಸ ಐಡಿಯಾಸ್ ಬರುತ್ತೆ, ಏನು ಬರುತ್ತೆ ಥಿಂಕ್ ಮಾಡಬೇಕು. ಮನುಷ್ಯ ಥಿಂಕ್ ಎಷ್ಟು ಮಾಡ್ತಾನೆ ಅಷ್ಟು ಆ ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ. ಆಟೋಮೆಟಿಕ್ಲಿ ಅವ್ನಿಗೆ ರಿಸರ್ಚ್ ಬಗ್ಗೆ ಓಕೆ ಇವ್ರು ಮಾಡಿದಾರೆ, ನಾನು ಏನಾದರೂ ಒಂದು ಸಣ್ಣದಾಗಿ ಏನಾರು ಮಾಡೋಣಪ್ಪ ಅಂತಂದು ಆಟೋಮೆಟಿಕ್ ಇಂಟ್ರೆಸ್ಟ್ ಬರುತ್ತೆ. ಬಟ್ ಫಸ್ಟ್ ಆಫ್ ಆಲ್ ನಮ್ಗೆ ಇಂಟ್ರೆಸ್ಟೇ ಇಲ್ಲ ಯಾವುದಕ್ಕೂ ಅಂದರೆ ನಮ್ಗೆ ಯಾವುದೂ ಇದು ಬರಲ್ಲ. ಯಾವುದೇ ಒಂದಾಗಿರಲಿ, ಒಂದು ಯಾವುದೋ ಒಂದು ಒಳ್ಳೆ ಕಾರ್ ನೋಡಿದ್ರೆ ಎಷ್ಟು ಚಂದಿದಪ್ಪ ಕಾರ್, ನಾನು ಕಾರ್ ಓಡಿಸ್ಬೇಕು, ಕಾರ್ ತೊಗೊಳ್ಬೇಕಂತ ಹೆಂಗೆ ಅನಿಸುತ್ತೆ, ಅದಂದ್ರೆ ನಿಮ್ಮ ಮೈಂಡ್ಸೆಟ್ ಇಂಟ್ರೆಸ್ಟ್ ಬಂತಂದ್ರೆ ನೀವು ಕಾಮನ್ ಆಗಿ ಅದು ಕಾರ್ ಓಡಿಸ್ತೀಯಾ ತೊಗೊತೀಯ. ಅದೇ ಥರ ನೀವು ಓದೋ ಒಂದು ಸಬ್ಜೆಕ್ಟಲ್ಲಿ ಅಷ್ಟೇ, ಕಾನ್ಸೆಪ್ಟಲ್ಲಿ ಅಷ್ಟೇ ಓಕೆ ಇದು ಈ ಥರ ಮಾಡಿದ್ರೆ ನಾನು ಏನಾದರೂ ಹೊಸ್ದಾಗಿ ಏನಾದ್ರು ನಂದು ಗೂಗಲಲ್ಲಿ ಏನು ಮಾಡೋದು, ನಂದು ಬರಲಿ ಏನಾದರೂ ಗೂಗಲಲ್ಲಿ ಅನ್ನೋ ಥರ ಒಂದು ಕಾನ್ಸೆಪ್ಟ್ ಇತ್ತು. ನೀನೇ ಒಂದು ಓನಾಗಿ ಏನಾದರೂ ಬೇಕು ಅಂಟಿಲ್ ನೀನು ಸತ್ರೂ ನಿನ್ನ ಹೆಸರು ಇರಬೇಕಪ್ಪ ಅಂತಂದರೆ ಆ ಥರ ಏನಾದರೂ ಇನೋವೇಷನ್ ಮಾಡಬೇಕು. ಅದ್ರ ಬಗ್ಗೆ ತುಂಬ ಥಿಂಕ್ ಮಾಡಬೇಕು, ಚೆನ್ನಾಗಿ ಓದ್ಕೊಳ್ಬೇಕು ಮೀನ್ಸ್ ಹುಡ್ಕ್ಯಾಂತ ಹೋಗ್ಬೇಕು, ಹೊಸದಾಗಿ ಹುಡ್ಕ್ಯಾಂತ ಸರ್ಚ್ ಮಾಡಬೇಕು, ಗೂಗಲ್ ಚೆಕ್ ಮಾಡಬೇಕು, ಇಂಟರ್ನೆಟ್ ಚೆಕ್ ಆ ಥರ ಎಲ್ಲ ನೋಡ್ಬೇಕು, ಯೂಟ್ಯೂಬಲ್ಲಿ ನೋಡಬೇಕು, ಇದರಲ್ಲಿ ಮಾಡಿದ್ದಾರೆ ಇದಕ್ಕೆ ಡಿಫ್ರೆಂಟ್ ಏನೋ ಮಾಡಿದ್ದಾರೆ, ಬೇರೆ ಏನೋ ಮಾಡೋ ಪಬ್ಲಿಕೇಶನ್ಸ್ ಅಂತೆಲ್ಲ ನೋಡ್ಕೊತ ಹೋಗ್ಬೇಕು. I'm Shreya. My question is, in your research, which research taken a long time? ಡ್ಯೂರಿಂಗ್ ದ PhD, ಯಾವಾಗ PhD ಮಾಡ್ತಿದ್ದೆ ಅವಾಗೆ ನಮ್ಮ ಗೈಡ್ ಇದ್ರು ಒಬ್ರು ಅಲ್ಲೇ, ಅವರು ಇದು ನ್ಯೂಯಾರ್ಕಲ್ಲಿ PhD ಮುಗಿಸಿದ್ದವರು, ನಂಬರ್ 1 ಸೈಂಟಿಸ್ಟ್. ಬಟ್ ಆ ಒಂದು ಕಂಟ್ರಿ ನಂಬರ್ 1 ಸೈಂಟಿಸ್ಟ್. ಬಟ್ ನ್ಯೂಯಾರ್ಕಲ್ಲಿ ಎಷ್ಟೇ ಸೈಂಟಿಸ್ಟ್ ಗೊತ್ತಿಲ್ಲ, ಬಟ್ ನಮ್ಮ ಒಂದು ಸಿಟಿಯಲ್ಲಿ ನಂಬರ್ 1 ಸೈಂಟಿಸ್ಟ್ ಅವರು. ಅವ್ರ ಹತ್ರ ನಾನು ವರ್ಕ್ ಮಾಡ್ತೀನಿ. ಸ್ಟಾರ್ಟಿಂಗ್ ಹೋಗಿದೆ ನಾನು ಕೆಲವೊಂದು ತುಂಬ ಲಕ್ಕಿ ಪರ್ಸನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಅಂಥದ್ದು ಪ್ರೊಫೆಸರ್ ಸಿಕ್ಕಿದ್ದಾರೆ. ಸುಮ್ಮನೆ ಯಾರು ಹುಡ್ಕೊಂಡು ಹೋದ್ರು ಸಿಗಲ್ಲ, ಅವೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕಿರೋಂಥ ಪ್ರೊಫೆಸರ್ಸು. ಹಂಗಾಗಿ ನಾನು ಈಸಿಯಾಗಿ ಏನೋ ತಿಳ್ಕೊಂಡಿದ್ದೀನಿ ಅಂತ ಅಂದಂಥ ಒಳ್ಳೊಳ್ಳೆ ಪ್ರೊಫೆಸರ್ ಹತ್ರ ಇಟ್ಕೊಂಡೇ ತಿಳ್ಕೊಂಡಿದ್ದೀನಿ. ಅವರು ಡ್ಯೂರಿಂಗ್ ದ PhD ಮಾಡಬೇಕಾದಂಥ ಕಾನ್ಸೆಪ್ಟು ಅವ್ರಿಗೆ ಎಷ್ಟೀಗ ಆಲ್ಮೋಸ್ಟ್ 76 ಇಯರ್ಸ್ ಇರಬೇಕು. ಆಫ್ಟರ್ ರಿಟೈರ್ಡ್ ಆದ್ಮೇಲೆ ಕೂಡ ನನಗೆ ಗೈಡ್ಶಿಪ್ ಮಾಡಿದ್ದಾರೆ ಅವರು. ವೆನ್ ಹಿ ವಾಸ್ PhD ಅವಾಗ ಅವ್ರಿಗೆ ಬಂದಿರೋ ಕಾನ್ಸೆಪ್ಟ್ನ ಅವಾಗ ಟ್ರೈ ಮಾಡಿದ್ದಾರೆ. ಇದೇ ಕಾನ್ಸೆಪ್ಟ್ ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಯೂಸ್ ಮಾಡ್ಕೊಂಡು ಬಿಗ್ ಮಾಲಿಕ್ಯೂಲ್ಸ್ ಕಾರ್ಬನ್ ಕಾಂಪ್ಲೆಕ್ಸ್ ಪ್ರಿಪೇರ್ ಮಾಡಬೇಕಂತದ್ದು ಟ್ರೈ ಮಾಡಿದ್ದಾರೆ. ಮತ್ತೆ ಕೆಲವು ಅವ್ರ ಹತ್ರ ಅವಾರ್ಡ್ ತಗೊಂಡಿರೋದು ಆಲ್ಮೋಸ್ಟ್ 19 ಮೆಂಬರ್ಸ್, ಎಲ್ಲರೂ ವೆಲ್ ಸೆಟಲ್ಡ್. ಅದ್ರಾಗ ನಾನೇ ಲಾಸ್ಟ್ನೇ ಹುಡುಗ, ಆ್ಯಕ್ಚುಲಿ ನಂದೇ ಲಾಸ್ಟ್. ಅಷ್ಟು ಜನಕ್ಕೂ ಟ್ರೈ ಮಾಡಿಸಿದ್ದಾರೆ, ಬಂದಿಲ್ಲ. ಆ ಒಂದು ಎಲ್ಲಿ ಮಿಸ್ ಆಗ್ತಂತ ಗೊತ್ತಿಲ್ಲ, ಅದು ಅವರು ಐಡಿಯಾಸ್ ಇರೋದು ಅವ್ರಿಗೆ ಬಂದಿಲ್ಲ. ಯಾವಾಗ ನಾವು ಜಾಯ್ನ್ ಅದೇ ಟೋಟಲ್ 7 ಇಯರ್ಸ್ ತೊಗೊಂಡಿವಿ. 7 ಇಯರ್ಸು 7 ಇಯರ್ಸಲ್ಲಿ ನಂದು PhD ಇನ್ನೇನು ಮುಗೀತು ಅನ್ನೋ ಟೈಮ್ನಲ್ಲಿ ಅವಾಗ ಅದು ಸಕ್ಸಸ್ ಆಯಿತು. ಅದೇ ಅವ್ರಿಗೆ ಬಿಗ್ಗೆಸ್ಟ್ ಗಿಫ್ಟ್ ನಮ್ಮ ಸರ್. ಅದು ಒಂದು ಲಕ್ಕೋ ಏನೋ ಗೊತ್ತಿಲ್ಲ, ಅಷ್ಟು ವರ್ಷದ್ದು ಅವಾಗ ಅಷ್ಟು ಚಾಲೆಂಜಿಂಗ್ ಆಗಿ ತೊಗೊಂಡಿದ್ವಿ ಇಬ್ಬರು, ನಾನು ನಮ್ಮ ಸರ್ ಸೇರಿ ಇಬ್ಬರು. ಅದೇ ಅವ್ರು 76 ಇಯರ್ಸು ಆದರೂ ಅಷ್ಟು ಹೆಂಗಾಗಿದ್ರು ಅವರು. ಪ್ರತಿಯೊಂದು ಐಡಿಯಾಸ್ ಹೆಂಗು ನೋಡೋಕೆ ಹೆಂಗೆ ಎಲ್ಲ ಥರದಲ್ಲೂ ಅಷ್ಟು ಅಟ್ರಾಕ್ಟಿವ್ ಆಗಿ. ನಾನು ಸಾಯೋದ್ರೊಳಗೆ ನಾನು ಇದು ಕಾನ್ಸೆಪ್ಟ್ ಎಷ್ಟು ವರ್ಷ ಮುಗಿಸಿದ್ದೀನಿ, ಇವ್ರಿಗೆ ಬರ್ತಾ ಇಲ್ಲ, ನನಗೆ ಬಂದೇ ಇಲ್ಲ. ಎಲ್ಲ ಸ್ಟೂಡೆಂಟ್ಸ್ ಟ್ರೈ ಮಾಡ್ತೀನಿ, ಬಂದಿಲ್ಲ. ಅಟ್ಲೀಸ್ಟ್ ನನಗೆ ವರ್ಷ ಹೋಗೋರಿಗೆಲ್ಲ ಮಾಡ್ಸೋರು ಫೇಲ್ಯೂರ್. ಬಟ್ ಫೈನಲಿ ನಮಗೆ ಒಂದು ಸಕ್ಸಸ್, ನನ್ನ ಒಂದು ಇದರಿಂದನೇ ಸಕ್ಸಸ್ ಆಗಿದ್ದನು. ಅದೇ ಒಂದು ಇದಕ್ಕೆ ಪೇಟೆಂಟ್ ಸಿಕ್ಕಿದ್ದು ನಮಗೆ. ಸೊ ಆ ಟೈಮಲ್ಲಿ ನಾವು ತುಂಬ ಸಫರ್ ಪಟ್ಟಿದ್ವಿ, ತುಂಬ ಟ್ರೈ ಮಾಡಿದ್ವಿ, ನಾನು ನಮ್ಮ ಸರ್ ಸೇರ್ಕೊಂಡು. ಅದು ಒಂದು ಆ ಟೈಮಲ್ಲಿ ಸೇರಿದ್ವಿ. Good afternoon, sir. Good afternoon. I am Ratna. Which is the difficult research in your PhD course? ಇಲ್ಲ, ಎಲ್ಲದೂ ಡಿಫಿಕಲ್ಟ್ ರಿಸರ್ಚ್ ಅನ್ನೋದೇ ಒಂಥರ ನಾವು ಅದನ್ನ ಇಂಟ್ರೆಸ್ಟ್ ಪಟ್ಟಿಲ್ಲ ಅಂತಂದ್ರೆ ಎಲ್ಲದೂ ಡಿಫಿಕಲ್ಟ್.
ನಾವು ಅದ್ರ ಬಗ್ಗೆ ಇಂಟ್ರೆಸ್ಟ್ ಪಟ್ಟಿದೀವಿ ಅಂತಂದ್ರೆ ಎಲ್ಲದೂ ಈಸಿನೇ ಅದು. ರಿಸರ್ಚ್ ಎಲ್ಲ ಸುಮ್ಮನೆ ಏನೋ ಒಂದು ಹೋಗಿ ನಾನು ರಿಸರ್ಚ್ ಮಾಡ್ತೀನಿ, ಇದು ಡಿಫಿಕಲ್ಟ್ ಇದೆ ಅದು ಇದೆ ಅನ್ನೋದು ಎಲ್ಲದೂ ಡಿಫಿಕಲ್ಟ್ ಇರೋದು. ನಾವು ಡಿಫಿಕಲ್ಟ್ ಇರೋದನ್ನ ಈಸಿಯಾಗಿ ಮಾಡ್ಕೊಳ್ಬೇಕು. ಈಸಿಯಾಗಿ ಮಾಡ್ಕೊಳ್ಬೇಕಂದ್ರೆ ಅದ್ರ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ತೋರಿಸ್ಬೇಕು. ಇನ್ನು ಒಂದು ಫೇಲ್ಯೂರ್ ಆದಟ್ಟಿಗೆ ಬೇಜಾರು ಮಾಡ್ಕೊಂಡು ಅಯ್ಯೋ ಮತ್ತೆ ಎಕ್ಸ್ಪೆರಿಮೆಂಟ್ ಫೇಲ್ಯೂರ್ ಆಯ್ತು ಅಂತ ಕೈ ಬಿಡಕ್ಕೆ ಹೋಗ್ಬಾರ್ದು. ಎಷ್ಟು ಫೇಲ್ಯೂರ್ ಆಗುತ್ತೋ ಅಷ್ಟು ಹುಮ್ಮಸ್ಸಿಂದ ಓಕೆ ಇವತ್ತು ಇದಾಗಿದೆ ನೆಕ್ಸ್ಟ್ ನಾಳೆ ಮಾಡೋಣ, ನಾಳೆ ಫೇಲ್ಯೂರ್ ನಾಳೆ ಮಾಡೋಣ, ಹುಮ್ಮಸ್ಸಿಂದ ಮಾಡ್ತಾ 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 ಹೋದಾಗೆ ಸಿಕ್ಕಾಪಟ್ಟೆ ನೀನು ತಿಳ್ಕೊಳ್ತೀಯ. ಬೇರೆ ಬೇರೆ ಥರ ಕಾನ್ಸೆಪ್ಟ್ ಅರ್ಥ ಆಗುತ್ತೆ, ಬೇರೆ ಬೇರೆ ಥರ ನ್ಯೂ ಐಡಿಯಾಸ್ ಉಟ್ಕೊಳ್ಳುತ್ತೆ. ಅವಾಗ ಆಟೋಮೆಟಿಕ್ಲಿ ಅದು ಇದನ್ನೇ ಆಗುತ್ತೆ, ರಿಸರ್ಚ್ ಅನ್ನೋದು ಇಂಟ್ರೆಸ್ಟಿಂಗ್ ಬರುತ್ತೆ. ಆಗ ಯಾವುದು ಡಿಫಿಕಲ್ಟ್ ಅಂತ ಅನ್ಸೋದೇ ಇಲ್ಲ. ಯಾವುದೇ ಇಲ್ಲಿ ಆದಷ್ಟೇ ಈ ಸೈನ್ಸ್, ಮ್ಯಾಥಮೆಟಿಕ್ಸ್, ಹಿಂದಿ, ಕನ್ನಡ, ಇಂಗ್ಲೀಷ್ ಎಲ್ಲ ಇರುತ್ತೆ. ನಿಮಗೆ ಯಾವ ಸಬ್ಜೆಕ್ಟ್ ಕಷ್ಟ ಅನ್ಕೊಂತ ಡಿಫಿಕಲ್ಟ್ ಆಗುತ್ತೆ. ಅದನ್ನೇ ನೀವು ಈಸಿ ಮಾಡ್ಕೊಳ್ಬೇಕು. ಅಷ್ಟು ಈಸಿ ಮಾಡ್ಕೊಳ್ಬೇಕಂದ್ರೆ ಕಲಿಬೇಕು, ಗೊತ್ತಿಲ್ಲದನ್ನ ಕೇಳಿ ತಿಳ್ಕೊಳ್ಬೇಕು. ಅಷ್ಟು ಬಿಟ್ರಲ್ಲ ಇಲ್ಲ ಮ್ಯಾಥಮೆಟಿಕ್ಸ್ ಕೆಲವು ಬಿಡ್ತಾರೆ, ಮ್ಯಾಥಮೆಟಿಕ್ಸ್ ನನಗೆ ಈ ಕಷ್ಟ, ನನಗೆ ಯಾವಾಗಲೂ ಸ್ಕೋರ್ ಕಡಿಮೆ ಬಿಡುತ್ತೆ ಅಂತಂದ್ರೆ ಯಾವಾಗಲೂ ಸ್ಕೋರ್ ಕಡಿಮೆ ಬರುತ್ತೆ. ಯಾಕೆ ಕಷ್ಟ ಆಗುತ್ತೆ ಅದನ್ನ ಜಾಸ್ತಿ ಹೊತ್ತು ಫೋಕಸ್ ಮಾಡಬೇಕು. ಎಲ್ಲಿ ಕಷ್ಟ ಆಯ್ತು ತಿಳ್ಕೊಳ್ಬೇಕು. ಅಷ್ಟು ಬಿಟ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಪ್ರತಿಯೊಂದು ಡಿಫಿಕಲ್ಟ್, ಆ ಡಿಫಿಕಲ್ಟ್ಸ್ ಬಂದಾಗೆ ಮನುಷ್ಯನ್ ಓಕೆ ನಾನು ಜೀವನ ಮಾಡ್ತಾ ಇದೀನಿ ಅಂತ ಗೊತ್ತಾಗಲ್ಲ. ಅಲ್ಲಿ ತನಕ ಏನು ಗೊತ್ತು ಎಲ್ಲ ಈಸಿಯಾಗಿ ಸಿಕ್ಕರೆ ಏನು ಗೊತ್ತೇನೆ ಆಗಲ್ಲ, ಅದ್ರಾಗ ಮಜಾನೇ ಇರಲ್ಲ, ಅದ್ರ ಫಸ್ಟ್ ಫೀಲಿಂಗ್ಸೇ ಇರಲ್ಲ ಜೀವನ ಅನ್ನೋದು. Good afternoon, sir. I am Sanjana. My question is, what is the future of artificial intelligence in scientific research? ಅಂದ್ರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋದ್ರಿಂದ ಸಿಕ್ಕಾಪಟ್ಟೆ ಟೆಕ್ನಾಲಜಿಯಲ್ಲಿ ಸಿಕ್ಕಾಪಟ್ಟೆ ಮುಂದೆ ಹೋಗ್ತಾ ಇದೀವಿ. ಪ್ರತಿಯೊಂದು ಮುಂಚೆ ನಾವು ಹೆಂಗಾಗಿತ್ತು ಅಂತಂದ್ರೆ ಏನೋ ಒಂದು ಕಾನ್ಸೆಪ್ಟ್ ತಿಳ್ಕೊಳ್ಬೇಕಂತಂದ್ರೆ ಕೆಲವೊಂದು ಬುಕ್ಸ್ಗಳು ಓದಬೇಕು, ಕೆಲವೊಂದು ಇಂಟರ್ನೆಟ್ ಎಲ್ಲ ಹುಡುಕ್ಬೇಕಿತ್ತು. ಈಗ ನಿನಗೆ ಏನ್ ಬೇಕಂತ ಪಟ್ ಅಂತ ಆರ್ಟಿಫಿಷಿಯಲ್ ನೋಡಿದ್ರೆ ಪಟ್ ಅಂತ ಇರುತ್ತೆ. ಅಂದ್ರೆ ಸಿಕ್ಕಾಪಟ್ಟೆ ಅಡ್ವಾನ್ಸ್ ಆಗ್ತಿದೆ, ಅದರಿಂದ ಸಿಕ್ಕಾಪಟ್ಟೆ ನಾಲೆಡ್ಜ್ ಬರ್ತಿದೆ, ಟೆಕ್ನಾಲಜಿ ಕೂಡ ಬಿಲ್ಡ್ ಆಗ್ತಿದೆ. ಬಟ್ ಇನ್ನೊಂದು ಫೇಲ್ಯೂರು ಅಂದ್ರೆ ಅಷ್ಟೆಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂವ್ ಆಗ್ತಿದೆನೋ ಅಷ್ಟು ಜನ ಜಾಬ್ ಇಂದ ಹೊರಗೆ ಬರ್ತಿದ್ದಾರೆ. ಸೊ ಅದರಿಂದ ಒಂದು ಇದೂ ಇದೆ, ಒಂದು ಒಂದು ಖುಷಿನೂ ಪಡ್ಬೇಕು, ಒಂದು ದುಃಖ ಎರಡೂ ಥರ ಇದೆ. ಈಗ ಮನುಷ್ಯ ಮಾಡೋದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಪ್ರತಿಯೊಂದು ಈಗ ಕಾಮನ್ ಆಗಿ ಈಗ ಲಾಸ್ಟ್ ಜರ್ಮನಿಯಲ್ಲಿ ಎಷ್ಟೋ ಮೆಂಬರ್ಸ್ ಇಂಡಿಯನ್ಸ್ ಹೊರಗಡೆ ಬಂದರು. ಯಾಕಂದ್ರೆ ಮನುಷ್ಯ ಮಾಡೋದೆಲ್ಲ ಅವರೇ ಮಾಡೋದು, ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಾರೆ. ಅದರಿಂದ ಸಿಕ್ಕಾಪಟ್ಟೆ ಇದು ಇದೆ. ಬಟ್ ಮೈ ಒಪಿನಿಯನ್ ಎಷ್ಟು ಮುಂದುವರಿಯುತ್ತೆ ಅಷ್ಟು ಪೀಪಲ್ಸ್ ಅನ್ಎಂಪ್ಲಾಯ್ಡ್. Good afternoon, sir. I am Nisita. Who inspired you to become a scientist? ಇನ್ಸ್ಪೈರ್ಡ್ ಅಂತ ಯಾರೂ ಇಲ್ಲ, ಬಟ್ ಸೈಂಟಿಸ್ಟ್ ಆಗ್ಬೇಕು ಅನ್ನೋದು ಏನು ಕಾನ್ಸೆಪ್ಟ್ ಏನಿರಲಿಲ್ಲ. ಸೊ ಈಗ ಮನೆಯಲ್ಲಿ ಈಗ ಇವತ್ತಿಗೂ ನಮ್ಮ ಅಮ್ಮನ ಸೈನ್ಸ್ ಬರಲ್ಲ, ಹೆಬ್ಬಟ್ಟು ನಮ್ಮ ಅಪ್ಪಾಜಿ ಸ್ವಲ್ಪ ಓದ್ಕೊಂಡಿದ್ದಾರೆ, ಅಷ್ಟು ಬಿಟ್ರೆ ಇಲ್ಲ. ಬಟ್ ಈಗ ಅವರು ಅಷ್ಟೆಲ್ಲ ಇದ್ರು ನಮಗೇನು ಕಷ್ಟ ಅಂತ ತೋರಿಸಿಲ್ಲ. ಎಲ್ಲೆಲ್ಲಿ ಓದ್ಬೇಕು ಅದೆಲ್ಲ ಚೆನ್ನಾಗಿ ಓದಿಸಿದ್ದಾರೆ. ಸೊ ನಾನು ಹೇಳೋದು ಸುಮ್ಮನೆ ಯಾರೋ ಬಗ್ಗೆ ಇನ್ಸ್ಪೈರ್ಡ್ ಅಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮನ ಇನ್ಸ್ಪೈರ್ಡ್. ನನ್ನ ಒಂದು ಒಪಿನಿಯನ್ ಪ್ರಕಾರ ಸುಮ್ಮನೆ ನಾನು ಯಾರು ಬೇಕು ಅವ್ರು ಹೇಳಲ್ಲ, ಅವರೇ ನನ್ಗೆ ಕೊಟ್ಟು ಎಲ್ಲ ಪ್ರತಿಯೊಂದು ಇದರಲ್ಲಿ ಅವ್ರು ಕಷ್ಟ ತೋರಿಸ್ಕೊಂಡ್ರೆ ಓದ್ತಿದ್ದಾರೆ, ನಾವು ಓದಿದ್ದೀವಿ. ಅಷ್ಟು ಬಿಟ್ಟರೆ ನನಗೆ ಸ್ಪೆಸಿಫಿಕ್ ಆಗಿ ಇವ್ರು ಹೆಂಗೆ ಆಗ್ಬೇಕು ಅವ್ರು ಹೆಂಗೆ ಆಗ್ಬೇಕಂತ ಇಟ್ಕೊಂಡಿಲ್ಲ. ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಓದಿಸ್ತಿದ್ದಾರೆ, ನಾವು ಓದಬೇಕು, ಏನಾದರೂ ಮಾಡಬೇಕು, ಮಾಡಿ ಅವ್ರನ್ನ ಒಂದು ಲೈಫಲ್ಲಿ ಒಳ್ಳೆಯ ಪ್ರಪಂಚ ತೋರಿಸ್ಬೇಕು, ಅಷ್ಟೇ ಕಾನ್ಸೆಪ್ಟ್. ಏನಿಲ್ಲ ಅವರೇ. Do you face any difficulties to become a scientist in abroad? ಮೆನಿ ಡಿಫಿಕಲ್ಟ್. ಪ್ರತಿಯೊಂದಲ್ಲಿ ಮನಿ ಪ್ರಾಬ್ಲಮ್ ಆಯಿತು, ಕೋವಿಡ್ ಟೈಮಲ್ಲಿ ಆಯಿತು, ಪ್ಲಸ್ ಮತ್ತೆ ಬೇಸಿಕ್ ಪ್ರಾಬ್ಲಮ್ ಆಯಿತು. ಇವೆಲ್ಲ ನಾನು ಅನುಭವಿಸಿದ್ದೀನಿ. ಬಟ್ ಅನುಭವಿಸಿದ್ದೀನಿ ಅಂತಂದು ವಾಪಸ್ ಬಂದಿಲ್ಲ, ಅಲ್ಲೇ ಸ್ಟಿಕ್ಕನ್ ಆಗಿ ನಿಂತ್ಕೊಂಡು ಅಲ್ಲೇ ಜಾಬ್ ತಗೊಂಡಿದ್ದೀನಿ. Thank you, sir. Good afternoon, sir. What are your hobbies? ಸಿಕ್ಕಾಪಟ್ಟೆ ಮೂವೀಸ್ ನೋಡ್ತೀನಿ. ಯಾವಾಗ ಲ್ಯಾಬ್ರೇಟರಿಯಿಂದ ಬಂದ ಯಾವಾಗ ಸಾಟರ್ಡೆ ಸಂಡೇ ಸಿಕ್ಕರೆ ಔಟಿಂಗ್ ಹೋಗ್ತೀನಿ, ಬೀಚಸ್ ಜಾಸ್ತಿ ಅಡ್ಡಾಡ್ತೀನಿ. ಅಷ್ಟು ಬಿಟ್ರೆ ಮೂವಿ ಸಿಕ್ಕಾಪಟ್ಟೆ ನೋಡ್ತೀನಿ. ಮೂವಿ ಸುಮ್ಮನೆ ಯಾವುದು ಟೆನ್ಷನ್ ಇಲ್ದೇನೆ ಫುಲ್ ಫ್ರೀಯಾಗಿ ಮೂವಿ ನೋಡ್ಕೊಂಡು ಕೂತಿರ್ತೀನಿ. ಯಾರು ಮಾತಾಡೋದು ತಲೆ ಕೆಡಿಸ್ಕೊಳೋದಿಲ್ಲ. ಮತ್ತೆ ಫ್ರೀ ಇದ್ರೆ ಬೀಚಸ್ ಅಡ್ಡಾಡ್ತೀನಿ. ಅಷ್ಟು ಬಿಟ್ರೆ ಮತ್ತೆ ತುಂಬ ಮಾತಾಡ್ತೀನಿ. ಅಷ್ಟು ಬಿಟ್ಟು ಬೇರೆ ಅಲ್ಲಿ ಕನ್ನಡ ಮಾತಾಡೋದೇ ಸಿಗಲ್ಲ. ನಾನು ಅದಕ್ಕೆ ನಮ್ಮ ಮನೆಗೆ ಯಾವಾಗಲೂ ಫೋನ್ ಮಾತಾಡ್ತೀನಿ. ಇವರಿಗೆ ಬೇಜಾರು ಇಟ್ಟೋಗ್ಬೇಕು, ಬರೀತಿರ್ತೀನಿ ಸುಮ್ಮನೆ. ಅವರೇ ಫೋನ್ ಇಡಂಗಿಲ್ಲ ಕಾಲೇಜಿಗೆ, ಅಲ್ಲಿ ಯಾರು ನಮ್ಮ ಭಾಷೆ ಮಾತಾಡೋಲ್ಲ. ಅಷ್ಟೇ ಬಿಟ್ಟರೆ ಇದು ಬೇರೆ ಏನಿಲ್ಲ. Good afternoon, sir.
My name is Moksha. What message would you like to give to students of NMK institution? ಮೆಸೇಜ್ ಬಟ್ ಗೊತ್ತಿಲ್ಲ, ನೀವೆಲ್ಲ ಇದನ್ನ ಒಂದು ಕಾನ್ಸೆಪ್ಟ್ ತಿಳ್ಕೊಂತೀರೋ ಅಥವಾ ಬಯಟ್ ಹಾಕೊಂಡು ಓದ್ಕೊಂಡು ಎಕ್ಸಾಮ್ ಬರೀತಿದ್ರೆ ಅದು ನನಗೆ ಗೊತ್ತಿಲ್ಲ. ಬಟ್ ನಾನು ನನ್ನ ವೇ ಆಫ್ ಥಿಂಕಿಂಗ್ ಪ್ರಕಾರ ಆಲ್ಮೋಸ್ಟ್ ಆಲ್ ಈ ಒಂದು ಇನ್ಸ್ಟಿಟ್ಯೂಷನ್ ನಾನು ಬಿಫೋರ್ ಬರೋಕ್ಕಿಂತ ಮುಂಚೆ ಚೆಕ್ ಮಾಡಿದ್ದೀನಿ, ಲಾಸ್ಟ್ ಟೈಮ್ ಕೂಡ ವಿಸಿಟ್ ಮಾಡಿದ್ದೀನಿ. ಬಟ್ ಈಗೆಲ್ಲ ತುಂಬಾ ಬುಕ್ಕದಕ್ಕಿಂತ ಹೊರಗಿನ ನಾಲೆಡ್ಜ್ ಸಿಕ್ಕಾಪಟ್ಟೆ ಕಲಿಸ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಲೈಬ್ರರಿ ತೋರಿಸಿದ್ರು, ಬಟ್ ಬೇರೆ ಸ್ಕೂಲ್ ಕೂಡ ವಿಸಿಟ್ ಮಾಡಿದ್ವಿ, ಆ ಸ್ಕೂಲಲ್ಲಿ ಲೈಬ್ರರಿ ಇಲ್ಲ. ಸೊ ಬೇಕಾದ್ರೆ ಬೇರೆ ಕೇಳಿ ನೋಡ್ಬೋದು. ಈ ತರ ಒಂದು ಒಳ್ಳೊಳ್ಳೆ ಇಂಗ್ಲಿಷ್ ಬುಕ್ಸ್ ಇದೆ, ಪ್ರತಿಯೊಂದು ಇಂಗ್ಲಿಷ್ ನ್ಯೂಸ್ ಪೇಪರ್ ಇದೆ. ನಾವು ಇಂಗ್ಲಿಷ್ ಪೇಪರ್ ಓದ್ತಾ ಇರಲಿಲ್ಲ ಆ ಟೈಮಿಗೆ, ಗೊತ್ತೇ ಇಲ್ಲ ಇಂಗ್ಲಿಷ್ ಪೇಪರ್ ನ್ಯೂಸ್ ಪೇಪರ್ಗಳು. ಇಲ್ಲೆಲ್ಲ ಆ ಥರ ಫೆಸಿಲಿಟಿ ಇದೆ. ಮತ್ತೆ ಒಳ್ಳೆ ಪ್ರಾಕ್ಟಿಕಲ್ ಆಗಿ ಮಾಡಿ ಈ ತರ ಎಲ್ಲ ಒಳ್ಳೆ ಫಾರಿನ್ ಪೀಪಲ್ಸ್ ಕರೆಸ್ತಾರೆ ಈ ತರ ಎಲ್ಲ. ಬಟ್ ಬೇರೆ ಕಡೆ ನೋಡಿಲ್ಲ ಈ ತರ ಎಲ್ಲ ಇದು ಮಾಡೋದು. ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ವಿ, ಮತ್ತೆ ಕೆಲವೊಂದು ಕೇಳ್ಪಟ್ಟಿರೋ ಪ್ರಕಾರ ಇಸ್ ಬೆಟರ್ ಅಂದ್ರೆ NMK ಅನ್ನೋ ತರ ನಾನು ಕೇಳ್ಪಟ್ಟಿದ್ದೀನಿ ಬೇರೆ ಕಡೆ. ಸೊ ಅದೆಲ್ಲ ನೋಡ್ಕೊಂತ ಕುಂತ್ರೆ ಚೆನ್ನಾಗಿದೆ. ಬಟ್ ಯಾರೇನು ಮಾರ್ಕ್ಸಿಗೆ ಓದ್ತೀರಿ, ಬಟ್ ಅದ್ರ ಜೊತೆ ಕಾನ್ಸೆಪ್ಟ್ ಕೂಡ ತಿಳ್ಕೊಂಡು ಒಳ್ಳೆ ಇದು ಆಗ್ತೀರಿ ಮುಂದೆ. ನಿಮ್ಮ ಆಂಬಿಷನ್ ಏನಿದೆ ಅಂತ ಅನ್ಕೊಂಡಿದೀನಿ. ಸೊ ಯಾರಾದ್ರೂ ಒಬ್ರು ಇಬ್ರು ಏನಾದ್ರು ಬರೀ ಮಾರ್ಕ್ಸೇ ಅಂತ ಓದ್ತಾ ಇದ್ರಿ, 100 ಜನದಾಗೂ ಹಂಗೆ ಇರಲ್ಲ, ಯಾರಾದ್ರೂ ಒಬ್ರೇ ಬಿಡ್ತಿರ್ತಾರೆ. ಅಂತವ್ರು ಕೂಡ ನನ್ನ ಕಡೆಯಿಂದ ಮೆಸೇಜ್ ಏನಂದ್ರೆ, ಅವಳು ಫಸ್ಟ್ ರ್ಯಾಂಕ್ ಬಂದು ನಾನು ಲಾಸ್ಟ್ ರ್ಯಾಂಕ್ ಅಂತಂದು ಯಾರು ಸಪೋರ್ಟ್ ಮಾಡಕ್ ಹೋಗ್ಬೇಡಿ. ಇವತ್ತಿನ ನೀನು ಅವ್ಳು ಫಸ್ಟ್ ರ್ಯಾಂಕ್ ಬಂದ್ರೆ ನೀನು ಲಾಸ್ಟ್ ರ್ಯಾಂಕ್ ಬಂದ್ರೆ ಮುಂದೆ ಜೀವನದಲ್ಲಿ ಬೇರೆ ತರನೇ ಚೇಂಜ್ ಆಗುತ್ತೆ ಲೈಫು. ಸೊ ನೀವೇನು ಓದ್ತೀರ ಅದು ಕರೆಕ್ಟಾಗಿ ತಿಳ್ಕೊಳ್ಳಿ, ಯಾಕೆ ಓದ್ತೀರಿ ಅಂತ ತಿಳ್ಕೊಳ್ಳಿ, ಪ್ರತಿಯೊಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ಇದು ಏನೋ ಕೇಳಿದ್ರೆ ನನಗೆ ಫಿಯರ್ ಬರೋದಾಯ್ತು, ಏನೋ ಒಂದು ಅಪ್ಸೆಟ್ ಮಾಡ್ಕೊಳೋದಾಯ್ತು, ಅಯ್ಯೋ ನಾನು ಇನ್ಸಲ್ಟ್ ಆಯ್ತು, ಅವ್ರ ಹತ್ರ ಕೇಳಿದೆ ಇವ್ರ ಹತ್ರ ಕೇಳಕ್ಕೆ ಮುಜುಗರ ಆಯ್ತು, ಅದೆಲ್ಲ ಬಿಟ್ಟಾಕಿ ಫ್ಯಾಕಲ್ಟಿ ಮೆಂಬರ್ಸ್ ಹತ್ರ ಫ್ರೀಯಾಗಿ ಮಾತಾಡಿ. ಫ್ಯಾಕಲ್ಟಿ ಮೆಂಬರ್ಸ್ ಫ್ರೆಂಡ್ಲಿಯಾಗಿ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿ. ಅವರು ನಿಮ್ಗೆ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ. ಫ್ರೆಂಡ್ಲಿಯಾಗಿ ಅಂತಂದ್ರೆ ನೀವು ಅದನ್ನ ಅಡ್ವಾಂಟೇಜ್ ತಗೊಬಾರ್ದು. ಬೇರೆ ಕೆಲವೊಂದು ಹುಡುಗರಾಯ್ತು ಹುಡುಗಿಯರಾಯ್ತು, ಓಕೆ ನಮ್ಮ ಸರ್ ನಮ್ಮ ಜೊತೆ ತುಂಬಾ ಕ್ಲೋಸ್ ಇರೋಂಥ ಅಡ್ವಾಂಟೇಜ್ ತಗೊಬಾರ್ದು. ಅದು ಎಷ್ಟಿರುತ್ತೆ ಅಷ್ಟು ಅದೇ ಲಿಮಿಟ್ ಅಲ್ಲಿ ಇರಬೇಕು. ಫ್ರೆಂಡ್ಲಿಯಾಗಿ ಕಾಮನ್ ಆಗಿ ಫಾರಿನ್ ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ, ಹೆಗಲ ಮೇಲೆ ಹಾಕೊಂಡು ಡಾಕ್ಟರ್ ಹಂಗಂತ ನೀವು ಹೆಗಲ ಮೇಲೆ ಹಾಕೊಂಬೇಡಿ. ಬಟ್ ಕಾಮನ್ ಆಗಿ ಯಾವ ತರ ಟ್ರೀಟ್ ಮಾಡಬೇಕು, ಓಪನ್ ಆಗಿ ಮಾತಾಡಿ. ಹೋಗಿ ಕಾಮನ್ ಆಗಿ ಅಯ್ಯೋ ಸರ್ ಅಂದ್ರೆ ಎದುರಬಾರ್ದು, ಪಟ್ ಅಂತ ಹೋಗ್ಬೇಕು. ಅದು ಯಾವ ತರ ಇದೆ ಆ ತರ ಹೋಗ್ಬೇಕು, ಕೇಳ್ಬೇಕು, ಬರ್ಬೇಕು. ಅದು ಬಿಟ್ಟು ಬೇರೆ ಒಂದು ಚೇಷ್ಟೆ ಮಾಡ್ಕೊಂತ ಆ ತರ ಎಲ್ಲ ಮುಂದೆ ಹೊಂದ್ಕೊಂಡು ಬಿಟ್ಕೊಂಡು ಹಿಂದೆ ಆ ತರ ಏನೋ ಮಾಡ್ಕೊಂಡ್ ಬರ್ಬಾರ್ದು. ಅದು ಬಿಟ್ರೆ ಚೆನ್ನಾಗಿ ಸ್ಟಡಿ ಮಾಡಿ, ಆಟ ಟೈಮ್ನಾಗ ಆಟ ಆಡಿ. ಮತ್ತೆ ಕೆಲವೊಂದು ಸೈನ್ಸ್ ಎಕ್ಸಿಬಿಷನ್ಸ್ ಈ ಥರ ಎಲ್ಲ ಕರಿಕ್ಯುಲಮ್ ಆಕ್ಟಿವಿಟೀಸ್ ಅನ್ವಾಂಟೆಡ್ ಬೇರೆ ಏನಿರ್ತಾವೆ ಕಾಲೇಜ್ಗಳು ಸ್ಕೂಲ್ಗಳಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಯಾರೋ ಮುಂದೆ ಬೆಂಚಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನೀವು ಬಿಡಬೇಡಿ. ಪ್ರತಿಯೊಬ್ಬರು ನೀವು ಏನಾದರೂ ಒಂದು ಏನೋ ಪ್ರಾಜೆಕ್ಟ್ ವರ್ಕ್ ಕೊಟ್ರ, ನೀವು ಒಂದು ಹೊಸದಾಗಿ ಏನಾದ್ರು ಮಾಡೋದು. ಯಾರೋ ಒಬ್ರು ಎಲ್ಲ ಸೈನ್ಸ್ ಎಕ್ಸಿಬಿಷನ್ ಅಂತ ಕಳ್ತಾರೆ, ಇಂಟರ್ವ್ಯೂ ಕಳ್ತಾರೆ, ಆ ಥರ ನೀವು ಅದು ಪಾರ್ಟಿಸಿಪೇಟ್ ಮಾಡಿ. ಹೋಗೋದು ಕೂಡ ಸೆಕೆಂಡ್ರಿ, ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಹೋಗೋದು ಸೆಕೆಂಡ್ರಿ, ಓಕೆ ನಾನು ಈ ಥರ ಪಾರ್ಟಿಸಿಪೇಟ್ ಮಾಡೋದು ಅಂತ ಇರ್ತದೆ. ಯಾವುದಕ್ಕೂ ಎದುರಕ್ಕೆ ಹೋಗ್ಬೇಡಿ. ಬರುತ್ತೋ ಗೊತ್ತಿಲ್ವೋ ಫಸ್ಟ್ ಸ್ಟಾರ್ಟಿಂಗು ಮೂವ್ ಆಗಿಬಿಡ್ಬೇಕು. ಕಂಪ್ನಿ ಎಲ್ಲ ಕಟ್ಟಿದಾನು ನಾನು ಕಂಪ್ನಿ ಉದ್ಧಾರ ಮಾಡ್ತೀನಿ, ಕಂಪ್ನಿ ಬಿಲ್ಡ್ ಆಗುತ್ತೆ ಸಕ್ಸಸ್ ಆಗ್ತದೆ ಅಂತ ಕಟ್ಟಲ್ಲ. ಸ್ಟಾರ್ಟಿಂಗ್ ಕಂಪ್ನಿ ಕಟ್ಟ ನೋಡೋಣ ಅಂತಂದ್ರೆ ಫೇಲ್ಯೂರ್ ಆತಂದ್ರೆ ಮತ್ತೆ ಇನ್ನೊಂದು ನೋಡ್ಕೊಂಡೆ. ಹಂಗಂತ ನಾವು ಸ್ಟಾರ್ಟಿಂಗ್ ನಾನು ಫೇಲ್ಯೂರ್ ಆಗ್ತಂತಂದು ತಲೆ ಮೇಲೆ ಕೊಯ್ಯತ್ಕೊಂಡು ಕುಂತ್ಕೊಂಡಿದ್ರೆ ಇವತ್ತಿಂದ ಯಾವುದೇ ಮೈಕ್ರೋಸಾಫ್ಟ್ ಆಫೀಸ್ ಆಯ್ತು, ಯಾವುದೇ ಒಂದು ಬೆಂಗಳೂರಲ್ಲಿ ಇರ್ತಕ್ಕಂಥ ಯಾವ ಕಂಪ್ನಿ ಹುಡ್ತಿರ್ಲಿಲ್ಲ. US ಅಲ್ಲಿ ಇರ್ತಕ್ಕಂಥ ಗೂಗಲ್ ಆಯ್ತು, ಪ್ರತಿಯೊಂದು ದೊಡ್ಡ ದೊಡ್ಡ ಕಂಪನಿಗಳು ಯಾವ್ದು ಇವತ್ತಿನ ನಾವು ಇಲ್ಲಿ ಮನೆಗೆ ಕುಂತ್ಕೊಂಡು ಇಂಟರ್ನೆಟ್ ಗೂಗಲ್ ಓದ್ತಿದ್ವಿ. ಅದು ಗೂಗಲ್ ಕಂಪನಿ ಅವೆಲ್ಲ ಎಸ್ಟಾಬ್ಲಿಷ್ ಮಾಡಿದ್ರೆ ಯಾರು ನಾವು ಮಾಡ್ತಾ ಇರಲಿಲ್ಲ. ಸೊ ಹಂಗಾಗಿ ಫಸ್ಟ್ ಫೇಲ್ಯೂರ್ ಆಗ್ತನೋ ಸಕ್ಸಸ್ ಆಗುತ್ತೆ ಬರುತ್ತೆ ಗೊತ್ತಿಲ್ಲ. ಫಸ್ಟ್ ಪಾರ್ಟಿಸಿಪೇಟ್ ಇಂಪಾರ್ಟೆಂಟ್. ಸೊ ಪ್ರತಿಯೊಂದರಲ್ಲೂ ಪಾರ್ಟಿಸಿಪೇಟ್ ಮಾಡಿ. ಪರ್ಸನಲ್ ಲೈಫಲ್ಲಿ ಏನೇ ಬಂದ್ರು ಪ್ರಾಬ್ಲಮ್ಸ್ ಬಂದ್ರೂ ಫೇಸ್ ಮಾಡಿ. ಈ ಎಜುಕೇಶನ್ ಮ್ಯಾಟರ್ಲಿನೂ ಅಷ್ಟೇ. ಬಟ್ ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡಿ, ಯಾರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗಬೇಡಿ. ಇನ್ ದ ಫ್ಯೂಚರ್ ಅಲ್ಲಿ ನಾನು ಹೇಳ್ತಿರೋದು ಒಂದು ಬಿಸ್ಟ್ರೆ ಬೇರೆ ಏನಿಲ್ಲ. ನಾವು ಮನೇಲಿ ಅಷ್ಟು ಮಾಡಿಟ್ರೆ ಇಷ್ಟು ಮಾಡಿಟ್ರೆ ಅಂತಲ್ಲ, ಬಟ್ ನಿಮ್ದೇ ಆದ ಒಂದು ಐಡೆಂಟಿಟಿನ ಗುರ್ಸ್ಬೇಕಂತ ನೀವೇ ಒಂದು ಓನ್ ಆಗಿ ಏನಾದ್ರು ಮಾಡ್ಕೊಳ್ಬೇಕು ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಬಟ್ ಇಂಡಿಪೆಂಡೆಂಟ್ ಆಗಿ ಡಿಪೆಂಡ್ ಆಗಬೇಡಿ, ಯಾರತ್ರ ಡಿಪೆಂಡ್ ಆಗಬೇಡಿ. ಎಕ್ಸಾಮ್ ಬರೆಯೋಕ್ಕಾದ್ರೆ ಕೂಡ ಡಿಪೆಂಡ್ ಆಗಬೇಡಿ. ಪಕ್ಕದಲ್ಲಿ ತೋರಿಸಲ್ಲ ಹಿಂದಲ್ಲಿ ತೋರಿಸಲ್ಲ ಅಂತಂದ್ರೆ ನಿಮ್ದು ಏನು 0 ಮಾರ್ಕ್ಸ್ ಬರಲಿ, ಡಿಪೆಂಡ್ ಆಗಿ ಇಂಡಿಪೆಂಡೆಂಟ್ ಆಗಿ ಬರೀ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುಡ್ ಆಫ್ಟರ್ನೂನ್ ಸರ್. ನಿಮ್ಮ ಪ್ರೊಫೆಸರ್ ಇವಾಗ ನಿಮಗೆ ಸ್ಕಾಲರ್ಶಿಪ್ ಕೊಡಲೇ ಇಲ್ಲ ಅಂದರೆ ನೀವು ಮುಂದೆ ಏನು ಮಾಡ್ತೀರಿ ಸರ್?
ನಾನಂತೂ ವಾಪಸ್ ಅಂತ ಬರ್ತಿರ್ಲಿಲ್ಲ, ಯಾಕಂದ್ರೆ ಹೋಗ್ಬಿಟ್ಟಿದ್ದೀನ. ಈಗ ವಾಪಸ್ ಬಂದ್ರೆ ಊರಾಗ ಆಡ್ಕೊಂಡ್ಬಿಡ್ತಾರೆ ಜನಗಳು. ವಾಪಸ್ ಬಂದು ಯಾಕೆ ವಾಪಸ್ ಬಂದ ಅಂತ ಗೊತ್ತಿರಲ್ಲ, ಸುಮ್ಮನೆ ಅವರು ಕಾನ್ಸೆಪ್ಟೇ ಬೇರೆ ಇರ್ತಾವ, ಅವರೊಟ್ಟಿಗೆ ಅವರೇ ಥಿಂಕ್ ಮಾಡ್ತಾರ, ಅಲ್ಲಿ ಏನಾಗಿರುತ್ತೆ ಅನ್ನೋದೇ ಗೊತ್ತಿರಲ್ಲ. ಸೊ ಕೋವಿಡ್ ಟೈಮಲ್ಲಿ ಸ್ಕಾಲರ್ಶಿಪ್ ಕಟ್ ಆಯ್ತು. ಕೇಳಿದೆ ಸ್ಕಾಲರ್ಶಿಪ್ಗೆ ವೆಲ್ಫೇರ್ ಆಫೀಸಿಗೆ ಕಾಲ್ ಮಾಡಿ, ಇಲ್ಲ ಸರ್ ಸಾಂಕ್ಷನ್ ಇತ್ತು ಬಟ್ 1 ಇಯರ್ ಕೊಟ್ಟಿದ್ವಿ, ಇನ್ನೊಂದು ಇಯರ್ ಕೊಡೋಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೋವಿಡ್ ಬಂದ್ಬಿಟ್ಟಿದೆ, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಫಂಡಿಂಗ್ಸ್ ಎಲ್ಲ ಬೇರೆ ಬೇರೆ ಕಳಿಸ್ಬೇಕು, ಬಹಳ ಪ್ರಾಬ್ಲಮ್ ಆಗಿದೆ ಗೌರ್ಮೆಂಟ್. ಆ ಒಂದು ಇಂಟರ್ನ್ಯಾಷನಲ್ ಸ್ಕಾಲರ್ಶಿಪ್ನ ನಾವು ಈ ಥರ ಯೂಟಿಲೈಸ್ ಮಾಡ್ಕೊತಾ ಇದೀವಿ. ಮತ್ತು ನಮ್ದು ಹೆಂಗೆ ಅಂತಂದ್ರೆ, ಅವರು ಕೇಸ್ ವರ್ಕರ್ ಸರ್, ನಾನು ಏನೋ ಒಂದು ಡಿ ಗ್ರೂಪಲ್ಲಿ ಎಂಪ್ಲಾಯ್ ಮಾಡ್ತಿರೋನು, ನನ್ನ ಕೇಳಿದ್ರೆ ನಾನು ಏನು ಹೇಳಿ ಅಂತ. ಈಗ ಮನೆಗೆ ಹೇಳಿದ್ರೆ ಬಂದ್ಬಿಡು ಅಂತಾರೆ, ಯಾಕೆ ಬೇಕಪ್ಪ ಅಂತಂದ್ರೆ. ಅದಕ್ಕೆ ನಾವು ಯಾರಿಗೂ ಹೇಳಿಲ್ಲ, ಅವರಿಗೆ ನಾನು ಪ್ರೆಜರ್ ಹಾಕೊಂತ ಕುಂತೆ, ಯಾವ ಪ್ರೆಜರ್ ಹಾಕಿದ್ರು ಸಿಗ್ಲಿಲ್ಲ. ಅವಾಗ ಪಕ್ಕದಲ್ಲಿ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಒಂದು ಹುಡುಗಿ ಇತ್ತು, ಅವ್ರ ಅಪ್ಪ ಟೀಚ್ ಮಾಡ್ತೀರಪ್ಪ ಅಂತಲ್ಲ, ಟೀಚ್ ಮಾಡಿದ್ರೆ ಒಂದು ಕ್ಲಾಸಿಗೆ 5000 ಕೊಡೋರು. ಅದು ಒಂದು ಸ್ವಲ್ಪ ಅದು ಮಾಡಿಕೊಂಡು, ಮತ್ತೆ ನಾವು ಇವು ಮಾಲ್ ಇರ್ತಾವಲ್ಲ, ಮಾಲಲ್ಲಿ ಫುಡ್ ಕೋರ್ಟ್ ನೋಡಿದ್ದೀರಾ? ಫುಡ್ ಕೋರ್ಟ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ನಮ್ಮಂತ ಸ್ಟೂಡೆಂಟ್ಸ್ ಎಲ್ಲ ನೈಟ್ ಟೈಮ್ ಹೋಗ್ತಾರೆ, ಸ್ಯಾಟರ್ಡೆ ಸಂಡೇ. ಒಂದ್ಸಲ ಹೋದ್ರೆ ಅಂದ್ರೆ 5,000 6,000 ಸಿಗುತ್ತೆ. ಬೆಳಿಗ್ಗೆ ಸಂಜೆ 6 ಗಂಟೆಗೆ ಹೋದ್ರೆ 10 ಗಂಟೆಗೆ ಬರೋದು. ಈ ತರ ಎಲ್ಲ ಮಾಡ್ಕೊಂಡು ನಾವು ಓದ್ಕೊಂತಾರೆ. ಬಟ್ ಇವತ್ತಿಗೂ ನಾವು ಮನೇಲಿ ಹೇಳಿಲ್ಲ, ಹೇಳಬಾರ್ದು. ಅದಕ್ಕೆ ಕೆಲವೊಂದು ಯಾವ ತರ ಬರ್ತೋ ಆ ತರ ಫೇಸ್ ಮಾಡ್ಕೊಂತ ಹೋಗ್ಬೇಕು. ಆ ಥರ ಎಲ್ಲ ಮತ್ತೆ ಬೇರೆ ಯೂನಿವರ್ಸಿಟಿಲಿ ಬೇರೆ ಪ್ರೊಫೆಸರ್ ಹತ್ರ ಪ್ರಾಜೆಕ್ಟ್ ಕೇಳಿ ಅವ್ರು ಎಷ್ಟು ಕೊಡೋರು, ಈ 30,000 40,000 ಕೊಡೋರು ಒಂದೊಂದು ಪ್ರಾಜೆಕ್ಟ್ ತಿಂಗಳಿಗೆ. ಅದು ಯಾಕಂದ್ರೆ ಸ್ಮಾಲ್ ಪ್ರಾಜೆಕ್ಟ್, ನಾವಿನ್ನು PhD ಕೂಡ ಮುಗ್ದಿಲ್ಲ. ಹಂಗೆ ಕೆಲವೊಂದು ವೀಸಾ ಇರ್ತದೆ, ಕೆಲವೊಂದು ವೀಸಾ ಕಂಪ್ಲೀಟ್ ಆಗಿ ಡಿಪೆಂಡ್, ಇಂಥ ವೀಸಾ ಇದ್ರೆ ಮಾತ್ರ ವರ್ಕ್ ಮಾಡ್ಬೇಕು. ಆ ಥರ ಎಲ್ಲ ಪ್ರಾಬ್ಲಮ್ಸ್. ಅವಾಗಿನ ಸ್ಟೂಡೆಂಟ್ ವೀಸಾ ಇತ್ತು, ಅವಾಗ ಎಲ್ಲಿ ಬೇಕಾದ್ರೆ ವರ್ಕ್ ಮಾಡೋದು, ಅದು ಅಫೆನ್ಸ್ ಆಗ್ತೈತೆ, ಎಲ್ಲಿ ಬೇಕಾದ್ರೆ ವರ್ಕ್ ಮಾಡೋದು, ಇಟ್ಕೊಂಡ್ರಿಗೂ ಅಫೆನ್ಸ್ ಅನ್ಸೋದು. ಸೊ ಈ ಥರ ಎಲ್ಲ ಅಮೌಂಟ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಏನು ಖರ್ಚು ಮಾಡಿದ್ರೆ ಇಂಡಿಯನ್ ಲೈಫಲ್ಲಿ ಯಾವ ಥರ ನಾರ್ಮಲ್ ಲೈಫ್ ಲೀಡ್ ಮಾಡಿದ್ರೆ ಅದೇ ಥರ ನಾರ್ಮಲ್ ಲೈಫ್ ಲೀಡ್ ಮಾಡಿ 2023 ಮುಗಿಸ್ಕೊಂಡು ಜಾಬ್ ತಗೊಂಡೆ. ಇವತ್ತಿಂದ ಈಗ ಎಲ್ಲ ಲೈಫ್ ಸೆಟಲ್ಡ್ ಆಗಿದೆ. ಸೊ ಅಲ್ಲೇ ನಾನು ಈಗ ಗ್ರೀನ್ ಕಾರ್ಡ್ ಹೋಲ್ಡರ್, ಲೈಫ್ ಲಾಂಗ್ ಅಲ್ಲೇ ಅಲ್ಲೇ ಇರ್ಬೋದು. ಆ ಥರ ಅಪಾರ್ಟ್ಮೆಂಟ್ ಕೂಡ ಮೊನ್ನೆ ಬೈ ಮಾಡಿದ್ದೀನಿ, ಆ ಲೈಫ್ ನಾವು ಬೆಳ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. Good afternoon, sir. My name is Ganesh Yasan. So, what is the best research project you have developed with the international collaborations? ಬೆಸ್ಟ್ ಅನ್ನೋದಕ್ಕಿಂತನೂ ಅದೇ ಹೇಳ್ದಲ್ವಾ, ಡ್ಯೂರಿಂಗ್ ದ PhD ಅಲ್ಲಿ ಮಾಡಿದ್ವಿ ಅಲ್ವಾ ಒಂದು ಮಾಲಿಕ್ಯೂಲ್ಸ್. ಅದು ನಮ್ಮ ಸರ್ದು ಡ್ರೀಮು, ಅದು 30 years ಮಾಡಿದ್ರು ಬಂದಿರಲಿಲ್ಲ, ಅದೇ ಸೇಮ್ ವರ್ಕೆ. ಬಟ್ ಆ ಟೈಮಲ್ಲಿ ಯಾವ ಥರ ಕೆಲವೊಂದು ರಿಸರ್ಚ್ ಹೆಂಗಾಗುತ್ತೆ ವೆದರ್ ಮೇಲೆ ಕೂಡ ಹೋಗುತ್ತೆ ಕೆಲವೊಂದು. ಆ ಟೈಮಲ್ಲಿ ಅವ್ರು ಸಕ್ಸಸ್ ಕಂಡಿರಲಿಲ್ಲ ಒಂದು ಮಾಲಿಕ್ಯೂಲ್ಸು. ಬಟ್ ನಾನು ಯಾವಾಗ PhD ಜಾಯ್ನ್ ಆದೆ, ಒಟ್ಟು 7 years ಮುಗಿಸ್ಕೊಂಡಿದ್ದು. ಆ ಟೈಮಲ್ಲಿ ನಾವು ಆ ಒಂದು ಮಾಲಿಕ್ಯೂಲ್ಸ್ನ ಫೈನಲಿ ಸಕ್ಸಸ್ ಮಾಡಿದ್ವಿ. ಅದನ್ನ ಅವ್ರು ನಮ್ಮ ಸರ್ ಒಟ್ಟು ಅವ್ರು ಇರೋದ್ರೊಳಗೆ ಏನಾದರೂ ಮಾಡಬೇಕು ಅನ್ನೋದು ಭಾಳ ಡ್ರೀಮ್ ಇತ್ತು ಅವ್ರಿಗೆ. 76 years, ಬಟ್ ಫೈನಲಿ ಮುಗಿಸಿದ್ದು. ಅದೇ ಒಂದು ಸರ್ ಒಂದು ಬಿಗ್ ಅವ್ರಿಗೊಂದು ಆಸೆ ನೆರವೇರಿಸಿದಂಗೆ ಆಗ್ಬಿಟ್ಟು ಅವ್ರಿಗೂ ಒಂಥರ ಇದು. ಅದೇ ಒಂದು ನಮ್ದು ಒಂದು ಬಿಗ್ ಪ್ರಾಜೆಕ್ಟ್ ಅಂತ ಹೇಳೋದು. ಅದರಲ್ಲೇ ತುಂಬ ಖುಷಿ ಕೊಟ್ಟಿದ್ದೆ ಆ್ಯಕ್ಚುಲಿ ಆ ಒಂದು ಟೈಮಲ್ಲಿ. ಸರ್, ನೀವು ಚಿಲೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಏನು ಡ್ರೀಮ್ ಇತ್ತು? ಚಿಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಡ್ರೀಮು ಅನ್ನೋದು ಏನು ಅದೇ ಇದೆ ಅಲ್ವಾ, MSc ಮುಗಿಸ್ಕೊಂಡು ಇದು PhD BS ಆದ ತಕ್ಷಣ B.Ed ಮಾಡಿದ್ವಾ. B.Ed ಮಾಡ್ಕೊಂಡಾಗ ಏನೋ ಇದು ಟೀಚರ್ ಪೋಸ್ಟ್ ಕರೀತಾರೆ, ಟೀಚರ್ ಈ ಥರ ಆದ್ರೆ ಕೊಡೋ ಅನ್ನೋದು ಒಂದು ಮನೆ ಕಾನ್ಸೆಪ್ಟ್ ಇತ್ತು. ಅದು ಬಿಟ್ಟರೆ ಆಮೇಲೆ ಯಾವ ಕಾಲ್ಫರ್ ಆಗಲಿಲ್ಲ. ಹಿಂದೆ MSc ಒಂದು ಮಾಡಿಬಿಡೋಣ ಅಂತ ಒಂದು MSc ಒಂದು ಅಪ್ಲೈ ಮಾಡಿದ್ವಿ. ಗುಲ್ಬರ್ಗಕ್ಕೆ ಒಂದು ಅಪ್ಲೈ, ಇಲ್ಲಿ ಒಂದು ಅಪ್ಲೈ ಮಾಡಿದ್ವಿ, ಇಲ್ಲಿ ಬಳ್ಳಾರಿ ಸಿಕ್ಬಿಡ್ತಾ. MSc ಹೋದ್ವಾ, MSc ಮಾಡಿದ್ರೆ ಮತ್ತೆ PhD ಅಡ್ಮಿಷನ್ ಆಗಂತ PhD ಇನ್ನೇನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಆ ಟೈಮಲ್ಲಿ ಫಾರಿನ್ ಆಪರ್ಚುನಿಟೀಸ್ ಬಂತು. ಹೋಗ್ತೀಯೇನಂತಂದ್ರೆ ನಾನೇ ಊರೆಲ್ಲ ನಮ್ಮನ್ನ ನೋಡಿ ಕಾಮಿಡಿ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ. ಅದು ಫೈನಲಿ ಪ್ರಾಜೆಕ್ಟ್ ಸೆಲೆಕ್ಟ್ ಆಯಿತು, ಸ್ಕಾಲರ್ಶಿಪ್ಪು, ಹೋಗೊಂದು ಆಪರ್ಚುನಿಟೀಸ್ ಬಂತು. ಅಷ್ಟ್ಬಿಟ್ರೆ ಬೇರೆ ಯಾವ ಥರದ್ದು ವಿಮಾನ ಕೂಡ ಎದುರಿಗೆ ನೋಡಿರಲಿಲ್ಲ. ಅಲ್ಲಿ ಹತ್ತಿದಾಗ ನಾನು ವಿಮಾನ ಹಿಂಗೆ ಇರ್ತಂತ ನೋಡಿದ್ದೆ, ಯಾವ ಒಂದು ಎಕ್ಸಿಬಿಷನ್ ಆಯ್ತು ಎಲ್ಲಿ ನೋಡಿರಲಿಲ್ಲ, ಮೂವೀಸಲ್ಲಿ ನೋಡ್ತಿದ್ದೆ. ಅಷ್ಟ್ಬಿಟ್ರೆ ಎಲ್ಲಿ ನೋಡಿರಲಿಲ್ಲ. ನಾನು ಲೈಫಲ್ಲಿ ಫಸ್ಟ್ ವಿಮಾನ ನೋಡಿದ್ದು ಡೈರೆಕ್ಟ್ ಹತ್ತಿದಾಗೆ ಇಂಡಿಗೋ ವಿಮಾನ. ಸ್ಟಾರ್ಟಿಂಗ್ ಬೆಂಗಳೂರು ಟು ಡೆಲ್ಲಿ ಹೋದಾಗೆ ಫಸ್ಟ್ ನನ್ನ ಲೈಫಲ್ಲಿ ನನ್ನ ಟ್ರಿಪ್ ಫಾರಿನ್ ಇದು ಫ್ಲೈಟಲ್ಲಿ ಟ್ರಿಪ್ ತಂದೆ. ಥ್ಯಾಂಕ್ ಯು ಸರ್.
Thank you, sir. Now I request Dr. Satish sir to come forward and take the honor from our school, sir. Thank you all state dignitaries. This is the last stage. ಸೊ ನಿಮಗೆ ನನ್ನ ಒಂದು ಸಲಹೆ ಏನಂತ ಹೇಳಿದ್ರೆ, ಇಷ್ಟೊತ್ತು ನಮ್ಮ ಫ್ರೆಂಡ್ ಯುವರಾಜ್ ದಿಬ್ಬಳ್ಳಿ ಸರ್ ಸೈಂಟಿಸ್ಟ್ ಹೇಳಿದ್ರಲ್ವಾ, ವಿಜ್ಞಾನಿ ಹೇಗಾಗಬೇಕು. ಈಗ ನಿಮ್ಮ ಪೇರೆಂಟ್ಸು ನಿಮಗೆ ಕಾನ್ಸಂಟ್ರೇಷನ್ ವಿತ್ ಡಾಕ್ಟರ್ಸ್ ಆ್ಯಂಡ್ ಇಂಜಿನಿಯರ್ಸ್. ಓಕೆ, ನಾವು ಇಲ್ಲೇ NMKಲಿ ವರ್ಕ್ ಮಾಡ್ತಿದ್ವಿ. ನಾವು ಇಲ್ಲೇ ಟೀಚರ್ ಆಗಿದ್ದಾಗ ಸುಮಾರು ಜನ ಸ್ಟೂಡೆಂಟ್ಸ್ ನಿಮ್ಗೆ ಎಲ್ಲೋದ್ರು ಏನು ಮಾಡ್ತೀವಿ ಅಂದರೆ ಡಾಕ್ಟರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಈಗ ನಾವು ಮುಂದೆ ಫ್ಯೂಚರಲ್ಲಿ ಏನಂತ ಹೇಳಿದ್ರೆ, ಎಲ್ಲಾದರೂ ಒಂದು ಕಡೆ NMK ಸ್ಟೂಡೆಂಟ್ಸು ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಾರೆ ಅನ್ನೋ ಒಂದು ವಿಷಯನ ಕೇಳಬೇಕು. ಅದು ನಿಮ್ಮಲ್ಲಿ ನಾವು ಕಾಣಬೇಕು. ಸೊ ಹಂಗಾಗಿ ಆ ಮೋಟಿವೇಶನಲ್ಲಿ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ಥಿಂಕ್ ಮಾಡಬೇಕು. ಬರೀ ಡಾಕ್ಟರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಅಷ್ಟೇ ದುಡ್ಡು ಅರ್ನ್ ಮಾಡ್ತಾರೆ ಅಂತ ಅನ್ಕೋಬೇಡಿ. ಸೈಂಟಿಸ್ಟ್ ಅಲ್ಲೇ ಕೂಡ ಬೇಕಾದಷ್ಟು ದುಡ್ಡನ್ನು ಅರ್ನ್ ಮಾಡ್ಬೋದು. ಎಕ್ಸಾಂಪಲ್ ಯುವರಾಜ್, ಹೌದಾ? ಇಂಜಿನಿಯರ್ಸ್ ಡಾಕ್ಟರ್ಸ್ ಎಷ್ಟು ದುಡ್ಡು ಅರ್ನ್ ಮಾಡ್ತಾರೋ ಅಷ್ಟೇ ದುಡ್ಡನ್ನು ಅರ್ನ್ ಮಾಡ್ತಾರೆ. ಸೊ ಈಗ ಯಾವುದೇ ಒಂದು ನಾವೆಲಿಟಿ ರಿಸರ್ಚ್ ಅಲ್ಲಿ ಏನೋ ಒಂದು ಕಾಂಪೌಂಡ್ ಅನ್ನ ಕಂಡುಹಿಡಿದೀವಿ ಅಂತ ಹೇಳಿಬಿಟ್ರೆ, ಅದನ್ನ ನಾವು ಯಾವುದೋ ಇಂಡಸ್ಟ್ರಿಗೆ ಸೇಲ್ ಮಾಡಿದ್ರೆ ಅದಕ್ಕೆ ಪೇಟೆಂಟ್ ಅಂತ ಇರುತ್ತೆ. ನಾವು ಕಂಡುಹಿಡಿಯೋದನ್ನ ಬೇರೆ ಯಾರು ಕಾಪಿ ಮಾಡೋಂಗಿರಲ್ಲ. ಅದಕ್ಕಾಗಿ ನಾವು ಅದಕ್ಕೆ ಏನು ಕರೀತಾರೆ ಅಂತ ಹೇಳಿದ್ರೆ ಪೇಟೆಂಟ್ ಅಂತ ಇರುತ್ತೆ. ನಮಗೆ ಅದು ಹಕ್ಕಿರುತ್ತೆ, ಅದ್ರ ಮೇಲೆ ಕೇಸ್ ಮಾಡ್ಬೋದು. ಆ ರೀತಿಯಾಗಿರ್ತಕ್ಕಂಥ ಒಂದು ನಾವೆಲ್ ಐಡಿಯಾನ ಇಟ್ಕೊಂಡ್ಬಿಟ್ಟು, ಸೊ ಅದನ್ನ ಕಂಡುಹಿಡಿದು ಸಕ್ಸಸ್ ಮಾಡಿಬಿಟ್ಟು ಅದನ್ನ ಏನ್ ಮಾಡಬೇಕು, ಇಂಡಸ್ಟ್ರಿಗೆ ಸೇಲ್ ಮಾಡಿದ್ರೆ ಅದು ನಿಮಗೆ ಎವ್ರಿ ಮಿನಿಟ್ ಮತ್ತೆ ಎವ್ರಿ ಸೆಕೆಂಡ್ ಏನಾಗುತ್ತೆ ಅಂತ ಹೇಳಿದ್ರೆ ದುಡ್ಡು ನಿಮ್ಮ ಬ್ಯಾಂಕಿಗೆ ಬಂದು ಬೀಳ್ತಾ ಇರುತ್ತೆ. ಅದೇ ರೀತಿನೇ ಯುವರಾಜ್ ಅವ್ರದ್ದು ಸುಮಾರು ಪೇಟೆಂಟ್ಸ್ ಇದ್ದಾವೆ. ಸೊ ಆ ರೀತಿಯಾಗಿ ನೀವು ಒಂದು ಏನು ಅಂತ ಹೇಳಿದ್ರೆ ಥಿಂಕಿಂಗ್ ಮಾಡಬೇಕು. ಸೈಂಟಿಸ್ಟು ಕೂಡ ಏನು ಅಂತ ಹೇಳಿದ್ರೆ, ಸೊ ನಾವು ಅದು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಮಲ್ಲಿ ಇರಬೇಕು. ಇನ್ ಫ್ಯೂಚರಲ್ಲಿ ನಿಮಗೆ ಡಾಕ್ಟರ್ ಇವರು CNR ರಾವ್ ಹೇಳಿದ್ರಲ್ವಾ, ಭಾರತ ರತ್ನ ಅವಾರ್ಡ್ ಪಡೆದ್ರಲ್ಲ, ಅವರು ಕೂಡ ವಿಜ್ಞಾನಿನೇ ತಾನೇ, ಹೌದಿಲ್ವಾ? ಸೊ ಭಾರತದಲ್ಲಿ ಅತ್ಯಂತ ಉನ್ನತವಾದಂಥ ಒಂದು ಯಾವುದು ಭಾರತ ರತ್ನ ಅಂತ ಹೇಳ್ಬಿಟ್ಟು ಅವರಿಗೆ ಅವಾರ್ಡ್ ಕೊಟ್ಟರು. ಯಾಕೆ ಕೊಟ್ಟರು? ಅವರು ವಿಜ್ಞಾನಿಯಲ್ಲಿ ಇರ್ತಕ್ಕಂಥ ಒಂದು ವರ್ಕ್ ಆಗಿರ್ತಕ್ಕಂಥ ಒಂದು ಸಂಶೋಧನೆ ಮಾಡಿದ್ರು. ಅವ್ರದ್ದು ಒಂದು ಬುಕ್ ಇದೆ. ಆ ಬುಕ್ ಅನ್ನು ನೀವು ಓದ್ಬೇಕು. ನಿಮಗೆ ಎಲ್ಲಾದ್ರೂ ಸಿಕ್ಕರೆ ಅದನ್ನ ಪರ್ಚೇಸ್ ಮಾಡಿ ಓದಿ. ಏನು, ರಾಸಾಯನ ಶಾಸ್ತ್ರವೇ ಜೀವನ, ಮಿತಿ ಇಲ್ಲದ ಏಣಿ. ಸಂಶೋಧನೆಯಲ್ಲಿ ಮಿತಿನೇ ಇಲ್ಲ, ಮಿತಿ ಇಲ್ಲದ ಏಣಿ ಅಂತ ಹೇಳ್ಬಿಟ್ಟು ಕನ್ನಡದಲ್ಲೇ ಸಿಗುತ್ತೆ, ಇಂಗ್ಲಿಷಲ್ಲೂ ಸಿಗುತ್ತೆ, ಬೋತ್. ಸೊ ಅದನ್ನ ನಿಮ್ಗೆ ಎಲ್ಲಾದ್ರೂ ಅವಕಾಶ ಸಿಕ್ಕರೆ ಪರ್ಚೇಸ್ ಮಾಡಿಬಿಟ್ಟು ಓದಿ. ಸೊ ವಿಜ್ಞಾನ ಹೆಂಗ್ ಆಗ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ವಿಸ್ತಾರವಾಗಿ ಮಾಡಿದ್ದಾರೆ ಅವರು. ಓಕೆ, ಸೊ ಅದೊಂದು ರಿಕ್ವೆಸ್ಟ್ ನಾನು ನಿಮ್ಮ ಹತ್ರ ಮಾಡ್ತಾ, ನನಗೆ ಈ ಅವಕಾಶ ಕೊಟ್ಟಿರ್ತಕ್ಕಂಥ ಸಂಸ್ಥೆಯ ಕಾರ್ಯದರ್ಶಿಯವರಿಗೂ ಹಾಗೂ ಮುಖ್ಯ ಪ್ರಾಧ್ಯಾಪಕರಿಗೂ ನಾನು ಭಾಷಣ. Thank you, sir, for Thanks for the Yuvraj sir as well as Dr. Satish sir also. Both are the PhD holders. Already one person moved towards the path of scientists and they are on the way. Also, both are friends. They are guided by the same guide, and one more towards the abroad and they are on the way. So I wish Satish sir also move in the same path also. And also, you also move in the same path. We are happy what the Satish sir said. So they are inspiring you how you have to move, what about the concept, what about the end, how to utilize the opportunities when they are in front of you. So if opportunities are used by you, if you get everybody have the opportunities, only few members only utilize it. So that is yours is a good example for that. How we use the
opportunity and he got success in that also. So you also doing the same. Then as Satish has said now, so we would like to see a child come out of the NMK as a scientist. If I hear that word, we are very happy. So you also move in the same manner. And once again, thank you, sir. We must always with all these children and take all these children to in your same path, sir. Thank you, thank you. Thank you, sir. This is the last stage of this program. Now I request to call Tasin Taj Miss to vote for vote of thanks. ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ಯಶಸ್ವಿ ವಿದ್ಯಾವರ್ಧಕ ಸಂಘ ರಿಜಿಸ್ಟ್ರಾರ್ ಜಗಳೂರು, NMK ಪ್ರೌಢಶಾಲೆ ಜಗಳೂರು. ವಿಜ್ಞಾನಿಯಾಗಿ ಬೆಳೆದು ಜ್ಞಾನಿಯಾಗಿ ಉಳಿಯಬೇಕು. ಇಂದು ಅಂದರೆ ದಿನಾಂಕ 27/7/2026 ನಮ್ಮ ಶಾಲೆಯಲ್ಲಿ ವಿಜ್ಞಾನಿಗಳು ಭೇಟಿ ನೀಡಿ ನಮ್ಮ ಶಾಲಾ ಮಕ್ಕಳಿಗೆ ವೈಜ್ಞಾನಿಕ ಅರಿವನ್ನು ಮೂಡಿಸಿರುತ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನೆರೆದಿರುವ ತಮ್ಮೆಲ್ಲರನ್ನು ವಂದಿಸಲು ಇಚ್ಛಿಸುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ನಮ್ಮ ಶಾಲಾ ಗೌರವಾನ್ವಿತ ಕಾರ್ಯದರ್ಶಿ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನ ಸಲ್ಲಿಸುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳಾಗಿ ಆಗಮಿಸಿರುವಂತಹ ಯುವರಾಜ್ ಸರ್ ದಿದ್ದಳ್ಳಿ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನ ಸಲ್ಲಿಸುತ್ತೇನೆ. ಅದೇ ರೀತಿ ಮತ್ತೊಬ್ಬ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಸತೀಶ್ ಸರ್ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನ ಸಲ್ಲಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಮ್ಮ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯಿನಿ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನ ಸಲ್ಲಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಹಾಗೂ ನನ್ನ ಮುದ್ದು ಮಕ್ಕಳಿಗೂ ಸಹ ವಂದನೆಯನ್ನ ಸಲ್ಲಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ವಂದಿಸುತ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.